ಪ್ರೈಸ್ ದಿ ಲಾರ್ಡ್. ಯೇಸುವಿನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಬಂದಿರುವಂಥ ನಿಮ್ಮೆಲ್ಲರನ್ನ, ನಮ್ಮನ್ನು ಪ್ರೀತಿಸುವಾತನು, ನಮಗೆ ಸಹಾಯ ಮಾಡಿ ನಮ್ಮೊಟ್ಟಿಗೆ ಮಾತನಾಡುವಾತನಾಗಿರುವಂಥ ಲೋಕರಕ್ಷಕನಾದ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ದೇವರ ವಾಕ್ಯವು ನಮಗೆ ಬಲ, ದೇವರ ವಾಕ್ಯವು ನಮಗೆ ಆದರಣೆ. ಅದೇ ನಮ್ಮನ್ನು ಉಜ್ಜೀವಗೊಳಿಸುತ್ತದೆ, ನಮ್ಮನ್ನು ಆಧರಿಸುವಂಥದ್ದು ಆಗಿದೆ. ದೇವರು ನಮಗೆ ಎಷ್ಟೋ ಉಪಕಾರಗಳನ್ನು ಮಾಡಿದ್ದಾರೆ. ನಮಗೆ ಮಾತ್ರ ಅಲ್ಲ, ಅನೇಕರಿಗೆ ದೇವರು ಅದ್ಭುತ ಕೃತ್ಯಗಳನ್ನು ಮಾಡಿದ್ದಾರೆ. ಆದರೆ ಕೆಲವು ಸಾರಿ ಅವುಗಳನ್ನು ನಾವು ಹೇಳುವುದಿಲ್ಲ. ಕಾರಣ ಏನು ಗೊತ್ತಾ? ಹಂಚಿಕೆ. ಯಾರು ಏನು ಅಂದುಕೊಳ್ಳುತ್ತಾರೋ ನಾನು ಹೇಳುವ ಸಾಕ್ಷಿ, ನನಗೆ ದೇವರು ಮಾಡಿದ ಉಪಕಾರ ನಾನು ಯಾರಿಗಾದರೂ ಹೇಳಿದರೆ, ಓ ಇದೆಲ್ಲ ಒಂದು ಅದ್ಭುತನಾ, ಇದೆಲ್ಲ ಒಂದು ಆಶ್ಚರ್ಯನಾ, ಇದೆಲ್ಲ ಒಂದು ದೇವರ ಕಾರ್ಯನಾ ಅಂತಾರೇನೋ. ಮತ್ತು ಕೆಲವು ಗುಪ್ತವಾದ ಕಾಯಿಲೆಗಳು, ಗುಪ್ತವಾದ ಕಾರ್ಯಗಳು ನಾವು ಕೆಲವು ಸಾರಿ ನೋಡುವಾಗ ದೇವರು ಮಾಡಿದ್ದನ್ನು ಎಲ್ಲರ ಮುಂದೆ ಹೇಳ್ಕೊಳ್ಳೋಕ್ಕಾಗಲ್ಲ. ನಾವು ಹೆಚ್ಚಾಗಿ ಯಾರ ಹತ್ರ ಹೇಳ್ಕೊಳ್ತೇವೆ? ಕೆಲವು ಸಾರಿ ತಂದೆ ತಾಯಿಗಳ ಹತ್ರ ಹೇಳ್ಕೊಳ್ತೇವೆ, ತಾಯಿ ಹತ್ರ ಹೇಳ್ಕೊಳ್ತಾರೆ, ಗಂಡನ ಹತ್ರ, ಹೆಂಡತಿ ಹತ್ರ, ನಮಗೆ ತುಂಬ ನಿಕಟವಾದಂಥ ಸ್ನೇಹಿತರ ಹತ್ರ ಹೇಳ್ಕೊಡ್ತೇವೆ. ಆದರೆ ನಿಮಗೆ ಗೊತ್ತು, ಕೆಲವು ಸಾರಿ ನಮ್ಮ ಸಂಬಂಧಿಕರ ಹತ್ರನೂ ಹೇಳ್ಕೊಳ್ಳೋಕ್ಕಾಗದೇ ಇರುವ ಕಾರ್ಯಗಳು, ಸ್ನೇಹಿತರ ಹತ್ರ ಹೇಳ್ಕೊಳ್ಳೋಕ್ಕಾಗದೇ ಇರೋದು, ಗಂಡನ ಹತ್ರ, ಹೆಂಡತಿ ಹತ್ರ, ತಂದೆ ಹತ್ರ, ತಾಯಿ ಹತ್ರ ಕೂಡ ಹೇಳ್ಕೊಳ್ಳೋಕ್ಕಾಗದೇ ಇರುವಂಥ ಕಾರ್ಯಗಳು, ಕೆಲವು ಕಾರ್ಯಗಳು ಇರ್ತವೆ. ಇರಲ್ವಾ? ಇರ್ತವೆ. ಹೇಗಪ್ಪ ಹೇಳ್ಕೊಳ್ಳೋದು ಇದನ್ನು ಅನ್ನುವಂಥ ಹಂಚಿಕೆ ಇರುತ್ತದೆ. ಹಾಗಾದರೆ ದೇವರು ಮಾಡಿದ ಕಾರ್ಯಗಳನ್ನು ಅಂಜಿಕೆಯಿಂದ ನಾವು ಮುಚ್ಚಿಡುವುದಲ್ಲ, ಧೈರ್ಯದಿಂದ ಅದನ್ನು ನಾವು ಸಾಕ್ಷಿಯನ್ನು ಕೊಡುವಂಥವರಾಗಿರಬೇಕು. ಇವತ್ತಿನ ವಾಕ್ಯದಲ್ಲಿ ನಾವು ನೋಡುವಾಗ ದೇವರ ವಾಕ್ಯವು ಅದೇ ರೀತಿಯಲ್ಲಿ ಮಾತನಾಡ್ತಾ ಇದೆ. ಕೆಲವು ಸಂದರ್ಭಗಳಲ್ಲಿ ನಮಗೆ ವೈದ್ಯರ ಸಹಾಯವು ನಮಗೆ ಸಿಕ್ಕುವುದಿಲ್ಲ, ಹಣ ಇದ್ದರೂ ಸರಿಪಡಿಸುವುದಕ್ಕಾಗುವುದಿಲ್ಲ, ಸಂಬಂಧಿಕರಿದ್ದರೂ ನಮ್ಮನ್ನು ಬಲಪಡಿಸಲಿಕ್ಕಾಗುವುದಿಲ್ಲ. ಇಂತಹ ಸ್ಥಿತಿಯಲ್ಲಿರುವಾಗ ನಮಗೆ ಆಧರಣೆಯು, ನಮಗೆ ಆಧಾರವು, ನಮಗೆ ಆರೋಗ್ಯವು, ನಮಗೆ ಆಶೀರ್ವಾದವು ನಮ್ಮ ಕರ್ತನಿಂದಲೇ ನಮಗೆ ಲಭಿಸುವಂಥದ್ದಾಗಿದೆ. ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 33ನೆಯ ವಚನದಲ್ಲಿ, ಮಾರ್ಕ 5:33ರಲ್ಲಿ, ಆ ಹೆಂಗಸು ತನಗಾದದ್ದನ್ನು ತಿಳ್ಕೊಂಡು ಅಂಜಿ ನಡುಗುತ್ತಾ ಬಂದು ಆತನಿಗೆ ಅಡ್ಡ ಬಿದ್ದು ಇದ್ದ ಸಂಗತಿಯನ್ನೆಲ್ಲ ಹೇಳಿದಳು ಎಂದು ನಾವು ಮಾರ್ಕ 5ನೇ ಅಧ್ಯಾಯ 33ನೇ ವಚನದಲ್ಲಿ ಹೇಳುತ್ತಾ ಇದೆ. ಇದು ಯಾರ ಬಗ್ಗೆ ಬರೆದಿದೆ ಅಂತ ಗೊತ್ತಾ? ಯಾರ ಬಗ್ಗೆ ಬರೆದಿದೆ ಗೊತ್ತಿದೆಯಾ? 12 ವರ್ಷ ರಕ್ತ ಕುಸುಮ ರೋಗದಿಂದ ಬಾಧೆ ಪಡುತ್ತಿದ್ದಂಥ ಸ್ತ್ರೀಯ ಬಗ್ಗೆ ಮಾತನಾಡ್ತಾ ಇದೆ. ಹಾಲೆಲೂಯ. ದೇವಜನವೇ, 12 ವರ್ಷ ರಕ್ತ ಕುಸುಮ ರೋಗದಿಂದ, ಇದನ್ನು ಯಾರ ಹತ್ರ ಆದರೂ ಹೇಳ್ಕೊಳಕ್ಕಾಗುತ್ತಾ? ಸಮಾಜದಲ್ಲಿ ಹೇಳ್ಕೊಳಕ್ಕಾಗುತ್ತಾ? ಆಗೋದಿಲ್ಲ. ಈಗ ಆ ಹೆಂಗಸು ತನಗಾದದ್ದನ್ನು ತಿಳ್ಕೊಂಡು, ಏನು ತಿಳ್ಕೊಂಡು? ನನಗೆ ಸೌಖ್ಯವಾಗಿದೆ, ನನಗೆ ಆರೋಗ್ಯ ಬಂದಿದೆ, ನನಗೆ ಸಹಾಯವಾಗಿದೆ ಎಂದು ತಿಳಿದಂಥ ಈ ಹೆಂಗಸು ಏನು ಮಾಡಿದಾಳೆ? ತನಗಾದದ್ದನ್ನು ತಿಳ್ಕೊಂಡು ಅಂಜಿ ಅಂದ್ರೆ ಏನು? ಅಂಜಿಕೆ ಪಡೋದು. ಭಯಕ್ಕಿಂತ ಇನ್ನೊಂದು ಥರ ಏನಾಗುತ್ತಾ? ಅಂಜಿಕೆ ಅಂದರೆ ಒಂಥರ ನಾಚಿಕೆ, ಒಂಥರ ಬಲಹೀನತೆ. ಅಯ್ಯೋ, ಹೇಗಿದನ್ನು ಹೇಳ್ಕೊಳ್ಳೋದು ಎನ್ನುವಂಥ ರೀತಿಯಲ್ಲಿ ಅಂಜುತ್ತಾ ಇದ್ದಾರೆ. ಎಷ್ಟೋ ಜನರು ಯೇಸು ಸ್ವಾಮಿ ಒಳ್ಳೆಯವರು ಅಂತ ಹೇಳ್ತಾರೆ, ಯೇಸು ಸ್ವಾಮಿ ನಮಗೆ ಅದ್ಭುತ ಮಾಡಿದ್ದಾರೆ ಎಂದು ಹೇಳುತ್ತಾರೆ. ಆದರೆ ಅದನ್ನು ಬಂದು ಹೇಳ್ಕೊಳ್ಳೋಕ್ಕೆ ಆಗಲ್ಲ. ನನಗೆ ಕೆಲವರು ಹೇಳ್ತಾರೆ, ಪಾಸ್ಟ್ರೇ ನನ್ನ ಸಾಕ್ಷಿಯನ್ನು ಹೇಳ್ಬಿಡ್ಬೇಡ್ರಿ, ನಮ್ಮವ್ರು ಯಾರಾದರೂ ಕೇಳಿಸ್ಕೊಂಡ್ರೆ, ಓ ಇವಳು ದೇವರು ನಂಬಿದಾಳಾ, ಇವಳು ಕನ್ವರ್ಟ್ ಆಗಿದ್ದಾಳಾ ಅಂದ್ಬಿಡ್ತಾರೆ. ಅದಕ್ಕೆ ನಮ್ಮ ಹೆಸರು, ನಮಗಾಗಿರೋ ಕಾರ್ಯನ ದಯಮಾಡಿ ಹೇಳ್ಬೇಡ್ರಿ ಅಂತ ಹೇಳ್ತಾರೆ. ಯಾಕೆಂದರೆ ನಿಜ, ಅವ್ರಿಗೊಂದು ವೇಳೆ ತಡೆ ಇರಬಹುದು. ಆದರೆ ದೇವರ ಮಕ್ಕಳಾಗಿರುವಂಥ ನಮ್ಮ ಜೀವಿತದಲ್ಲಿ ದೇವರು ಮಾಡಿದ ಉಪಕಾರಗಳನ್ನು ಅಂಜಿಕೆಯಿಂದ
ಬಲಹೀನತೆಯಿಂದ ನಾವು ಬಚ್ಚಿಟ್ಟುಕೊಳ್ಳುವಂಥವರಲ್ಲ. ದೇವರು ಮಾಡಿದ ಕಾರ್ಯಗಳನ್ನು ನಾವು ಹೊರಗಡೆ ಹೇಳುವಂಥವರಾಗಿರಬೇಕು. ಮುಖ್ಯವಾಗಿ ಆರೋಗ್ಯದ ವಿಷಯದಲ್ಲಿ ಮಾತ್ರ ಅಲ್ಲ, ನಮ್ಮ ಕುಟುಂಬದಲ್ಲಿ ದೇವರು ಮಾಡಿದ್ದು, ನಮ್ಮ ವೈಯಕ್ತಿಕ ಜೀವಿತದಲ್ಲಿ ದೇವರು ಮಾಡಿದ್ದು, ರಕ್ಷಣೆಯ ವಿಷಯದಲ್ಲಿ ದೇವರು ಮಾಡಿದ ಕೃತ್ಯವನ್ನು ನಾವು ಬಚ್ಚಿಟ್ಟುಕೊಳ್ಳೋದಲ್ಲ. ಆಕೆ ಅಂಜಿದಳು ಮೊದಲು. ನಮಗೆ ಅಂಜಿಕೆ ಬರುತ್ತದೆ. ಯಾರಾದರೂ ನೀವು ಚರ್ಚ್ಗೆ ಹೋಗ್ತೀರಾ ಅಂತ ಕೇಳಿದ್ರೆ ಸಡನ್ನಾಗಿ ಒಂದು ಸ್ವಲ್ಪ ಕೆಲವರು ಯೋಚನೆ ಮಾಡ್ತಾರೆ, ಹ್ಞೂ ಅನ್ಬೇಕಾ ಹೊಸದಾಗಿ ದೇವರು ನಂಬಿರೋರ ಬಗ್ಗೆ ಹೇಳ್ತಾ ಇದ್ದೀನಿ. ಕೆಲವರು ಹಳಬರಾಗಿರೋರ ಕುರಿತು ಬಿಡ್ರಿ, ಹಳಬರಾಗಿರೋರು ಹೌದು ಅಂತ ಹೇಳ್ತಾರೆ, ಎಲ್ಲರಿಗೂ ಗೊತ್ತು. ಒಂದೆರಡು ಸಾರಿ ಚರ್ಚ್ಗೆ ಹೋಗಿ ಬಂದವ್ರನ್ನ, ಏನು ಆ ಕಡೆ ಚರ್ಚ್ಗೆ ಹೋಗೋದಂಗಿತ್ತು, ನೀನು ಚರ್ಚ್ಗೆ ಹೋಗ್ತೀನೋ ಅಂದಾಗ ಅವರೊಂದು ಯೋಚನೆ ಮಾಡ್ತಾರೆ, ಹ್ಞೂ ಅಂದರೆ ಏನಂತಾರೋ ಅಂತ ಯೋಚನೆ ಮಾಡಿ ಅಂಜುತ್ತಾ ಇರ್ತಾರೆ, ಅಂಜಿಕೆ ಪಡ್ತಾ ಇರ್ತಾರೆ. ಈ ಸಭೆಗೆ ಹೋಗುವುದು, ಸೇವೆಗೆ ಹೋಗುವುದು, ಪ್ರಾರ್ಥನೆಗೆ ಹೋಗುವುದು ಏನನ್ನು ಕಳ್ತನಕ್ಕೆ ಹೋಗ್ತಾ ಇದ್ದೀವಾ? ಇಲ್ಲ ಯಾರನ್ನಾದ್ರೂ ಕೆಡ್ಸಕ್ಕೆ ಹೋಗ್ತಾ ಇದ್ದೀವಾ? ಇಲ್ಲ ತಾನೇ. ನಮ್ಮ ಮನಃಶಾಂತಿಗೋಸ್ಕರ, ನಮ್ಮ ಮನಸ್ಸಿನ ಸಮಾಧಾನಕ್ಕೋಸ್ಕರ, ನಮ್ಮ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರ, ನಮ್ಮ ಜೀವಿತಗಳ ಒಂದು ಉದ್ದೇಶವನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ ತಾನೇ ನಾವು ಹೋಗ್ತಾ ಇದ್ದೀವಿ. ಇದೇನು ಕೆಟ್ಟದ್ದಲ್ವಲ್ಲ. ಆ ಸ್ಥಳ ಏನಾದರೂ ಏನು ಬಾರ್ಗೆ ಹೋಗೋರು ಧೀಮಂತವಾಗಿ ಹೋಗ್ತಾರೆ. ಯಾರಾದರೂ ನಾಚಿಕೆಯಿಂದ ಹೋಗ್ತಾರ? ಬಾರ್ಗೆ ಹೋಗೋರು ಇದನ್ನ ಹಾಕ್ಕೊಂಡು ಸೆರಗ ಹಾಕ್ಕೊಂಡು ಹೋಗ್ತಾರ? ಯಾರಾದ್ರೂ ನೋಡ್ಬಿಡ್ತಾರಪ್ಪ ನಾನು ಬಾರ್ಗೆ ಹೋಗೋದು ಅಂತಾರ? ಇಲ್ಲ, ಆರಾಮಾಗಿ ಹೋಗ್ತಾರೆ. ಅಲ್ಲಿ ಹೋಗಿ ಕೇಳ್ತಾರೆ, ಅಣ್ಣ ಇಲ್ಲಿ ಎಲ್ಲಿದೆ ಬಾರು ಅಂತ ಆರಾಮಾಗಿ ಕೇಳ್ತಾರೆ. ಒಳ್ಳೆ ಅಡ್ರೆಸ್ ಕೇಳ್ದಂಗೆ, ಅಣ್ಣ ಬಾರ್ ಎಲ್ಲೈತಿ ಇಲ್ಲಿ ಅಂತ. MRP ಅಂತ ಎಲ್ಲಿದೆ? ಓಕೆ ಕೇಳ್ತಾರೆ, ಎಲ್ಲಿದೆ ಅಂತ ಕೇಳ್ತಾರೆ. ಅದೇ ನೀವು ಅಷ್ಟು ಧೈರ್ಯವಾಗಿ ಇಲ್ಲಿ ಚರ್ಚೆಲ್ಲಿದೆ ಅಂತ ಕೇಳ್ರಿ, ಕೇಳಕ್ಕಾಗುತ್ತಾ? ಯಾರಾದ್ರೂ ಏನಂತಾರೋ ಏನೋ, ಚರ್ಚೆಲ್ಲಿದೆ ಅಂದ್ರೆ ಏನಂತಾರೋ ಅಂತಾರೆ ಅಂತ ಅಂದುಕೊಳ್ತಾರೆ. ನೋಡಿ ವ್ಯತ್ಯಾಸ ನೋಡಿ. ಪ್ರಪಂಚದಲ್ಲಿ, ಲೋಕದಲ್ಲಿ ಕೆಟ್ಟದ್ದನ್ನ ಧೈರ್ಯವಾಗಿ ಕೇಳ್ತೇವೆ, ಒಳ್ಳೆಯದನ್ನ ನಿಧಾನವಾಗಿ ಕೇಳ್ತೇವೆ. ಅಂದ್ರೆ ಸಮಾಜ ಆ ರೀತಿಯಾಗಿದೆ. ಈಗೇನಾಗಿದ್ದಾಳೆ? ಅಂಜಿ ನಡುಗುತ್ತಾ, ತನಗೆ ಆಗಿರೋದು ಒಳ್ಳೆಯದು, ನನಗೆ ಈ ಥರ ಇತ್ತು, ನನಗೆ ಸೌಖ್ಯವಾಗಿದೆ ಅಂತ ಹೇಳೋದಕ್ಕಾಗದೆ ಅಂಜಿಕೆಯಿಂದ ನಡುಗುತ್ತಾ ಇದ್ದಾಳಂತೆ. ಆಮೇಲೆ ಹೇಳುತ್ತದೆ, ನಡುಗುತ್ತಾ ಆಕೆ ಮಾಡಿದ ಬಂದು. ಆಕೆಯಲ್ಲೊಂದು ಅಂಜಿಕೆ ಇತ್ತು ನೋಡಿ. ಇವತ್ತು ಎಷ್ಟೋ ಜನಕ್ಕೆ ಸಭೆಗೆ ಹೋಗುವುದಕ್ಕೆ ಮಾತ್ರ ಅಲ್ಲ, ಸೇವೆ ಮಾಡುವುದಕ್ಕೂ, ದೇವರ ಕಾರ್ಯಗಳನ್ನು ಹೇಳುವುದಕ್ಕೂ ಅನೇಕ ಕಾರ್ಯಗಳಿಗೆ ನಮಗೆ ನಡುಕ ಬರುತ್ತದೆ, ಅಂಜಿಕೆ ಬರುತ್ತದೆ. ಇಲ್ಲ ಅಂತಲ್ಲ. ಖಂಡಿತವಾಗಿ ನಾವೇನಾದರೂ ಒಂದು ಕೆಲಸ ಮಾಡಬೇಕಾದ್ರೆ, ನಾವು ಹೇಳ್ತಾ ಇದ್ದೀವಿ, ಕಳೆದ ದಿನಗಳಲ್ಲಿ 3-4 ವರ್ಷ ಆದಮೇಲೆ ಆ ಚರ್ಚನ್ನು ಅಲ್ಲಿ RSS ಅವರು ಮುಚ್ಚಿಸಿದ್ರು. ಮತ್ತೆ ಅಲ್ಲಿ ಹೋಗಿ ಒಂದು ಸಣ್ಣ ಪ್ರಾರ್ಥನೆ ಮಾಡಬೇಕು ಅಂದ್ಕೊಂಡಾಗ ನಮ್ಮ ಮನಸ್ಸಲ್ಲಿ ಒಂದು ಅಂಜಿಕೆ ಇದ್ದೇ ಇದೆ. ತಿರುಗಿ ಯಾರು ಬರ್ತಾರೋ, ಯಾರಲ್ಲಿ ಗಲಾಟೆ ಮಾಡ್ತಾರೋ ಅನ್ನೋ ಅಂಜಿಕೆ ನಮ್ಮಲ್ಲಿ ಡವಡವ ಅನ್ನೋದು ಒಂದು ಇದ್ದೇ ಇರ್ತದೆ. ಹಾಗಂತೇಳಿ ಅಂಜಿಕೊಂಡು ಹಾಗೆ ಇದ್ರೆ ಹೇಗೆ? ಆದರೆ ಅದನ್ನು ಎದುರಿಸಿ ಇರಲಿ, ದೇವರು ನಮ್ಮ ಸಂಗಡ ಇದ್ದಾನೆ ಎಂದು ನಾವು ಹೋದೆವು. ಒಂದು ಸಣ್ಣ ಪ್ರಾರ್ಥನೆ ಆದರೂ 3 ವರ್ಷಗಳಾದ ಮೇಲೆ ಅಲ್ಲಿ ಇದ್ದವರು ಮೊದಲು ಮಾಡೋಕ್ಕಾಗದೇ ಇರುವಂಥವ್ರು ನಾವು ಹೋಗಿ ಮಾಡಿದ್ವಿ. ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಪ್ರಾರ್ಥನೆ ಮಾಡಿರಿ ನೀವು ಕೂಡ. ಅಲ್ಲಿ ಅದೇ ಸ್ಥಳದಲ್ಲಿ ವಾರ ಪ್ರೇಯರ್ ನಡಿಬೇಕು. ಹಲ್ಲೆಲೂಯಾ. ಆ ರೀತಿಯಾಗಿ ದೇವರು ಕಾರ್ಯ ಮಾಡಬೇಕಾಗಿ ನಾವು ಕೇಳ್ಕೊಂಡು, ಇಲ್ಲಿ ಬಂದು ಆತನಿಗೆ ಅಡ್ಡ ಬಿದ್ದು ಇದ್ದ ಸಂಗತಿಯನ್ನೆಲ್ಲ ಹೇಳಿದಳು. ಹಲ್ಲೆಲೂಯಾ. ಈಗ ಒಬ್ಬರೇ ಇದ್ದಾಗ ಪರವಾಗಿಲ್ಲ. ಯೇಸು ಸ್ವಾಮಿ ಒಬ್ಬರೇ ಇದ್ದಾರಂದ್ರೆ ಯೇಸು ಸ್ವಾಮಿ ಹತ್ರ ಹೋಗ್ಬಿಟ್ಟು ಹೇಳ್ಬೋದು, ಏನು ತೊಂದರೆ ಇಲ್ಲ. ಆದ್ರೆ ಯೇಸು ಸ್ವಾಮಿ ಒಬ್ಬರೇ ಇದ್ದಾರೆ ಅಲ್ಲಿ? ಇಲ್ಲ, ತುಂಬಾ ಜನರು ಏನಾಗಿದ್ದಾರೆ ಅಲ್ಲಿದ್ದಾರೆ. ನಮ್ಮ ವಿಷಯ ಏನಂದ್ರೆ, ಒಬ್ಬರೇ ಇದ್ದಾಗ ನಾವು ಹೇಳ್ಬೋದು, ಆದರೆ ಜನ ಕೂಟ ಇದ್ದಾಗ ಜನರ ಮುಂದೆ ಹೇಳ್ಕೊಳ್ಳೋದಕ್ಕೆ ನಮಗೇನಾಗುತ್ತೆ? ಅಂಜಿಕೆ ಆಗುತ್ತದೆ, ಭಯ ಆಗುತ್ತದೆ, ಬಲಹೀನತೆ ಆಗುತ್ತದೆ. ಆದರೆ ಆಕೆಯು ಬಂದಳು, ಮೊದಲು ಆಕೆ ಅಂಜಿಕೆ ಪಟ್ಲು. ಆದರೆ ಆ ನಂತರ ನಾವು ನೋಡ್ತಾ ಇದ್ದೀವಿ ಕಿಟಕಿ. ಆಮೇಲೆ ಏನು ಮಾಡ್ತಾ ಇದ್ದೀವಿ ನೋಡಿದೆ, ಆಕೆ ಭಯಪಡದೆ ಆಕೆ ಸಾರಿ ಹೇಳಿದಳು. ಇದೇ ಮಾತನ್ನು ನಾವು ಲೂಕನ ಬರೆದ ಸುವಾರ್ತೆಯಲ್ಲಿ 8ನೇ ಅಧ್ಯಾಯ 47ನೇ ವಾಕ್ಯದಲ್ಲಿ ಓದುವಾಗ, ಲೂಕನ ಬರೆದ ಸುವಾರ್ತೆ 8:47ರಲ್ಲಿ ಆ ಹೆಂಗಸು ತಾನು ಮರೆಯಾಗಿಲ್ಲವೆಂತ ತಿಳಿದು ನಡುಗುತ್ತಾ ಬಂದು ಆತನಿಗೆ ಅಡ್ಡ ಬಿದ್ದು, ತಾನು ಇಂಥ ಕಾರಣದಿಂದ ಈತನನ್ನ ಮುಟ್ಟಿದನೆಂತಲೂ, ಮುಟ್ಟಿದ ಕೂಡಲೇ ನನಗೆ ವಾಸಿಯಾಯಿತೆಂತಲೂ ಎಲ್ಲ ಜನರ ಮುಂದೆ ತಿಳಿಸಿದಳು. ಹಲ್ಲೆಲೂಯಾ. ಎಲ್ಲೇನದ ಅಲ್ಲಿ ಜನ ಇದ್ದಾರೆ. ಮೊದಲನೇ ಭಾಗದಲ್ಲಿ ಜನ ಇದ್ದರು ಅಂತ ನಮಗೆ ಗೊತ್ತಾಗಲ್ಲ.
ನೋಡಿ, ಒಬ್ಬರೇ ಇದ್ದಾಗ ನಾನು ಯೇಸುಸ್ವಾಮಿ ನಂಬ್ತೀನಿ, ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ಆದರೆ ಸಮಾಜದ ಮುಂದೆ, ಜನರ ಮುಂದೆ, ಹೌದು ನಾನು ಚರ್ಚ್ಗೆ ಹೋಗ್ತಾ ಇದ್ದೀನಿ, ಹೌದು ನಾನು ಪ್ರಾರ್ಥನೆಗೆ ಹೋಗ್ತಾ ಇದ್ದೀನಿ ಎಂದು ಹೇಳುವುದಕ್ಕೆ ಒಂದು ಅಂಜಿಕೆ ಬರುತ್ತದೆ. ಆ ಅಂಜಿಕೆ ಬರುತ್ತದೆ ನಿಜ. ಆದರೆ ನಾವು ತಪ್ಪು ಮಾಡ್ತಾ ಇಲ್ವಲ್ಲ. ನಾವು ತಪ್ಪು ಮಾಡಿದರೆ ಒಂದು ವೇಳೆ ಇದನ್ನು ಹೇಳ್ಕೊಳ್ಳೋದಕ್ಕೆ ನಾವು ಅಂಜಬೇಕು. ಒಳ್ಳೆಯದನ್ನು ಮಾಡೋದಕ್ಕೆ ನಾವು ಅಂಜಿಕೆ ಪಡಬಾರದು. ನೋಡಿ, ಅದಕ್ಕೆ ಹೇಳಿದ್ದು, ಬಾರ್ಗೆ ಹೋಗೋರು ಅಂಜಿಕೆ ಪಡಲ್ಲ, ಸಿನಿಮಾ ಥಿಯೇಟ್ರಿಗೆ ಹೋಗಲ್ಲ ಅಂಜಿಕೆ ಪಡಲ್ಲ, ಅನಸು ಪಾನ್ ಪರಾಗ ತಿನ್ನೋರ್ಗೆ ಅಂಜಿಕೆ ಪಡಲ್ಲ, ಬಾರ್ಗಳು ಪಬ್ಗಳಿಗೆ ಹೋಗೋರು ಅಂಜಿಕೆ ಪಡಲ್ಲ, ಧೈರ್ಯವಾಗಿ ಎದೆ ಉಬ್ಬಿಸ್ಕೊಂಡು ಹೋಗ್ತಾರೆ. ಆದರೆ ನಾವು ಚರ್ಚ್ಗೆ ಹೋಗ್ಬೇಕಂತ ಹೇಳಿದ್ರೆ ಅಯ್ಯೋ ಏನಪ್ಪ, ಏನೋ ಅವಮಾನ ಅಂತ. ಆದರೆ ಇದು ಕೆಟ್ಟದ್ದಲ್ಲ, ಇದು ಒಳ್ಳೆಯದು. ಇದು ದೇವರ ಸಮ್ಮುಖ, ದೇವರ ವಾಕ್ಯಗಳನ್ನು ಬೋಧಿಸುವಂಥ ಸ್ಥಳ, ನಮಗೆ ಉಜ್ಜೀವನವನ್ನು, ಪ್ರಾರ್ಥನೆಯನ್ನು ಮಾಡುವಂಥ ಸ್ಥಳ. ಈಗ ಇಲ್ಲಿ ನಾವು ನೋಡುವಾಗ ಈ ಸ್ತ್ರೀ ಎಲ್ಲ ಜನರ ಮುಂದೆ ತಿಳಿಸಿದಳು, ನಿಮ್ಮ ನನ್ನ ಸಾಕ್ಷಿ, ನೀವು ನಂಬಿರುವ ದೇವರ ಸಾಕ್ಷಿ. ನಾವು ಬಚ್ಚಿಟ್ಕೊಳ್ಳುವುದಕ್ಕಾಗಿ ಅಲ್ಲ. ದೇವರ ವಾಕ್ಯ ಮತ್ತಾಯ 5 ಹೇಳುತ್ತದೆ ಏನಂತ, ಒಂದು ಬೆಳಕನ್ನ ಹತ್ತಿಸಿ ಯಾರು ಕೊಳಗದ ಕೆಳಗಡೆ ಇಡೋದಿಲ್ಲ, ಅದನ್ನೇನು ಮಾಡ್ತಾರೆ, ದೀಪ ಸ್ತಂಭದ ಮೇಲೆ ಇಡುತ್ತಾರೆ. ಯಾಕೆ? ಎಲ್ಲರಿಗೂ ಅದೇನಾಗಬೇಕು, ಬೆಳಕು ಕೊಡಬೇಕು. ದೀಪ ಹಚ್ಚಿಬಿಟ್ಟು ಒಳಗಡೆ ಇಟ್ಬಿಟ್ಟು ಮಕರಿ ಹಾಕಿ ಮುಚ್ಚಿಬಿಟ್ರೆ ಏನು ಬೆಳಕು ಬರುತ್ತಾ? ಅದೇ ರೀತಿ ನಾವು ಕೂಡ ಇರುವ ಸ್ಥಳದಲ್ಲಿ ನಾವು ಓಡಾಡಬೇಕು, ತಿಳಿಸ್ಬೇಕು, ನಾನು ನಂಬಿರೋ ದೇವರು ಸತ್ಯದೇವರು. ಇನ್ನು ಕೆಲವರು ಹೇಳ್ತಾರೆ, ನನಗೆ ಕೇಳ್ತಾರೆ, ಪಾಸ್ಟ್ರೇ ನೀನು ಯೇಸು ಸ್ವಾಮಿಯನ್ನು ನಂಬಿದ್ದೀಯಾ, ನಿನ್ನ ಮನೆಯಲ್ಲೇ ಕಷ್ಟ ಇದೆ, ನಿಮ್ಮ ಮನೆಯಲ್ಲೇ ಹಂಗಿದ್ದಾರೆ, ನಿನ್ನ ಪರಿಸ್ಥಿತಿನೇ ಹಂಗಿದೆ, ಮತ್ತೆ ನೀನು ನನಗೇನು ಹೇಳ್ಬಾರ್ದು ಅಂತಾರೆ ಪಾಸ್ಟ್ರೇ. ಅದಕ್ಕೆ ನಾನು ಯಾರಿಗೂ ಹೇಳಲ್ಲ ಅಂತೇಳಿ. ಒಂದು ವಿಷಯ ತಿಳ್ಕೊಳ್ರಿ, ಅದು ಸೈತಾನನ ಕಾರ್ಯ. ನಾವು ಏನು ಅಂದ್ಕೋಬೇಕು ಗೊತ್ತಾ, ನನ್ನ ಜೀವಿತದಲ್ಲಿ ಕಷ್ಟ ಇದ್ದರೂ, ನನ್ನ ಮನೆಯಲ್ಲಿ ಸಮಸ್ಯೆ ಇದ್ದರೂ ನನ್ನಲ್ಲಿ ಸಂತೋಷ ಇದೆ. ಆಮೇನ್. ನನ್ನಲ್ಲಿ ಧೈರ್ಯ ಇದೆ. ನನ್ನನ್ನು ನೋಡಿದ್ರ ನನಗೆ ಸಾಲ ಇದೆ ರೀ, ಇಲ್ಲ ಅಂತ ಯಾರು ಹೇಳಿದ್ದು? ನನ್ನ ಮನೆಯಲ್ಲಿ ಕಷ್ಟ ಇದೆ ರೀ, ರೋಗ ಇದೆ. ಇದು ಈ ಸಣ್ಣ ಪುಟ್ಟದ್ದೆಲ್ಲ ದೇವರ ಮುಂದೆ ಬೇರೆ ವಿಷಯ ಅಲ್ಲ. ಅನಾರೋಗ್ಯ, ಸಾಲ, ಸಮಸ್ಯೆ, ಕುಟುಂಬದ ಸಮಸ್ಯೆಗಳು ಇವೆಲ್ಲವೂ ಖಂಡಿತ ಇರುತ್ತೆ. ಅವುಗಳ ಮಧ್ಯದಲ್ಲಿ ಯಾವತ್ತು ಇದೆಲ್ಲ ಮುಗಿದೋಗ್ಲಿ, ನನ್ನ ಮನೆಯಲ್ಲಿ ಎಲ್ಲ ಕಷ್ಟಗಳು ತೀರು ಹೋಗ್ಲಿ, ಆಮೇಲೆ ನಾನು ದೇವರಿಗೆ ನಿಂತ್ಕೊಳ್ತೀನಿ ಅಂತ ಹೇಳಕ್ಕಾಗುತ್ತಾ? ಯಾವಾಗ ಮುಗಿಯುತ್ತೆ? ಇವತ್ತೊಂದು ಮುಗಿದೋಗುತ್ತೆ, ನಾಳೆ ಬೆಳಗ್ಗೆ ಇನ್ನೊಂದು ಸ್ಟಾರ್ಟ್ ಆಗುತ್ತೆ, ಅದಲ್ವಾ? ಬೆಳಿಗ್ಗೆ ಇರೋದು ಹೋಗುತ್ತೆ, ತಿರುಗಿ ಮಧ್ಯಾಹ್ನ ಸಾಯಂಕಾಲ ಇನ್ನೊಂದು ಸಮಸ್ಯೆ ಬರುತ್ತೆ. ನಮ್ಮ ಮನುಷ್ಯನಿಗೆ ಮುಗಿ ತಿನ್ನ ಕತೆ ಅನ್ನುವಂಥದ್ದಿಲ್ಲ. ಊಟ ತಿನ್ನೋ ಹಂಗೆ. ಊಟ ಬೆಳಿಗ್ಗೆ ತಿಂದರೆ, ಬೆಳಿಗ್ಗೆ ಊಟ ಚೆನ್ನಾಗಿ ತಿಂದರೆ ಆಮೇಲೆ ಊಟ ತಿನ್ನಕ್ಕೆ ಮನಸ್ಸು ಬರಲ್ಲ ಅಲ್ವಾ? ಮಧ್ಯಾಹ್ನ ಆದಮೇಲೆ ಬೇಕನ್ನಿಸುತ್ತೆ. ನಾವು ಬೆಳಿಗ್ಗೆ ಅನ್ಬೋದು, ಇನ್ನು ಬೇಡ ಊಟ, ಲೈಫಲ್ಲೇ ಬೇಡಪ್ಪ ಅನ್ನೋಕ್ಕಾಗುತ್ತಾ? ಇನ್ನು ಆಯಿತು ಮುಗೀತು ಅಂತ ಹೇಳೋಕ್ಕಾಗುತ್ತಾ? ಇಲ್ಲ. ಯಾಕಂದರೆ ಬೆಳಿಗ್ಗೆ ಅನಿಸ್ಬೋದು, ಹೊಟ್ಟೆ ತುಂಬ ತಿಂದ ಮೇಲೆ ಇನ್ನೇನು ಬೇಡಪ್ಪ, ನೀನು ಅಮೃತ ಕೊಟ್ಟರು ಬೇಡಪ್ಪ, ನಿನಗೆ ಅದೇನದಲ್ಲ ಪರಮಾನಂದ ಏನು ಕೊಟ್ಟರು ನಿನಗೆ ಬೇಡ, ಮುಷ್ಟಾನ್ನ ಭೋಜನ ಕೊಟ್ಟರು ಬೇಡ, ಆದರೆ ಸಂಜೆಗೆ ಮತ್ತೆ ಊಟ ಬೇಕು. ಹಾಗೆ ಕಷ್ಟನೂ ಕೂಡ ಇನ್ನೇನು ಇಲ್ಲಪ್ಪ, ನನ್ನ ಲೈಫಲ್ಲಿ ಎಲ್ಲ ಕಷ್ಟಗಳು ತೀರಿದೆ ಅಂದುಕೊಳ್ಳುವಾಗಲೇ ಇನ್ನು ಮಧ್ಯಾಹ್ನ ಸಾಯಂಕಾಲ ಆಗುವಾಗ ಇನ್ನೊಂದು ಸಮಸ್ಯೆ ಉದ್ಭವ ಆಗ್ತದೆ. ಆದುದರಿಂದ ದೇವರು ಮಾಡಿದ ಉಪಕಾರಗಳನ್ನು, ದೇವರು ನಮಗೆ ಮಾಡಿದ ಅದ್ಭುತಗಳನ್ನು ಬಚ್ಚಿಟ್ಕೊಳ್ಳೋದಲ್ಲ, ನಾವೇನು ಮಾಡಬೇಕು? ದೇವರ ನಾಮ ಮಹಿಮೆಗಾಗಿ ಅವುಗಳನ್ನು ಪ್ರಚುರಿಸಬೇಕು, ಹೇಳಬೇಕು, ನನಗೆ ದೇವರು ಇದನ್ನು ಮಾಡಿದ್ದಾರೆ. ಆದ್ದರಿಂದ ಯಾವತ್ತಾದರೂ ನಿಮ್ಮ ಕೆಲಸವನ್ನು, ನಿಮ್ಮ ಆರೋಗ್ಯವನ್ನು, ನಿಮ್ಮ ಹಣಕಾಸಿನ ವಿಷಯವನ್ನು, ನಿಮ್ಮ ಬ್ಯುಸಿಯನ್ನು ಸೈತಾನನ್ನು ತೋರಿಸಿ, ನೀನು ತುಂಬ ಬ್ಯುಸಿ ಇದೆಯಾ, ನಿನ್ನ ಕೆಲಸ ಇದೆ, ನಿನಗೆ ಅನಾರೋಗ್ಯ ಇದೆ, ನಿನಗೆ ಸಾಲ ಇದೆ, ನಿನ್ನ ಮನೆಯಲ್ಲಿ ಹಿಂಗಿದ್ದಾರೆ, ನಿನ್ನ ಮಕ್ಕಳು ಹಂಗಿದ್ದಾರೆ, ನಿನಗೆ ಕೋರ್ಟ್ ಕೇಸ್ ಇದೆ, ಅದು ಇದು ತಿಳಿಸುವಾಗ ಅದೆಲ್ಲ ಜೀವನದ ಭಾಗನಪ್ಪ, ಅದೆಲ್ಲ ಜೀವನದ ಭಾಗ. ಆದರೆ ದೇವರಿಗಾಗಿ ನಿಂತುಕೊಳ್ಳಬೇಕಾಗಿರೋದು ನಿಂತುಕೊಳ್ಳಬೇಕು. ಇಲ್ಲಿ ನೋಡುವಾಗ ಮೊದಲನೇದಾಗಿ ಆಕೆಯು ಶಾರೀರಿಕವಾಗಿ ಬಲಹೀನವಾಗಿದ್ದಾಳೆ. ಏನಾಗಿದ್ದಾಳೆ ಆಕೆ? 12 ವರ್ಷ ರಕ್ತ ಕುಸುಮ, ರಕ್ತ ಹೋಗಿದೆ ಅಂದರೆ ಆಕೆ ಶರೀರ ಹೆಂಗಿರ್ಬೋದು ಪಾಪ? ನಮಗೆ ಗೊತ್ತು, ಸಹೋದರಿಯರು ಮತ್ತು ತಾಯಂದರಿಗೆ ಒಂದು ವೇಳೆ ತಿಂಗಳಿಗೆ ಒಂದು ಸಾರಿ ಒಂದು ವೇಳೆ ರಕ್ತಸ್ರಾವ ಆದರೆ ಎಷ್ಟು ವೀಕ್ ಆಗ್ತಾರೆ ಅಂತ. ಒಂದು ವೇಳೆ 12 ವರ್ಷ ಆಕೆ ಅದೇ ಬಾಧೆ ಪಟ್ಟಿದ್ದಾಳೆ ಅಂದ್ರೆ ಆಕೆ ಶರೀರ ಹೆಂಗಿರುತ್ತೆ? ಶಾರೀರಿಕವಾಗಿ ಬಹಳ ವೀಕ್ ಆಗೋಗಿರ್ಬೋದು. ಈಗಲೂ ಕೆಲವರು ಹೇಳ್ತಾರೆ ಕಂಟ್ರೋಲ್ ಆಗ್ತಾ ಇಲ್ಲ. ಆಗ ನೋಡುವಾಗ ಅಷ್ಟೊಂದು ಆಕೆ ವೇದನೆ, ಅಂದರೆ ಶಾರೀರಿಕವಾಗಿ
ಇಲ್ಲಿರುವಂಥ ನಾವು ವಾಕ್ಯವನ್ನು ಕೇಳುತ್ತಿರುವವರು ಖಂಡಿತ ಯಾವುದು ಅದು ಆ ವಿಷಯದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ವಿಷಯಗಳಲ್ಲಿ ನಾವು ಶಾರೀರಿಕವಾಗಿ ಬಲಹೀನರಾಗಿರಬಹುದು. ಕೆಲವರು ಹಾಸಿಗೆಯ ಮೇಲಿಂದ ಎದ್ದೇಳಕ್ಕಾಗದೇ ಇರುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ವಯಸ್ಸಾಗಿರುವವರು ನಡೆಯಕ್ಕಾಗದೇ ಇರುವಂಥವರಿದ್ದಾರೆ. ಶಾರೀರಿಕ ಬಲಹೀನತೆ ನಮಗೆ ಇದ್ದೇ ಇರುತ್ತದೆ. ಅದು ಹೊರಟೋದ ಮೇಲೆ ನಾನು ದೇವರಲ್ಲಿ ಬಲಗೊಳ್ಳುತ್ತೇನೆ, ಆಮೇಲೆ ನಾನು ಆಲಯಕ್ಕೆ ಹೋಗ್ತೀನಿ, ಆಮೇಲೆ ನಾನು ದೇವರಿಗೋಸ್ಕರ ನಿಲ್ತೀನಿ ಅನ್ನಬಾರದು. ನಾವು ಎಲ್ಲಿರುತ್ತೇವೋ ಅಲ್ಲೂ ಸಾಕ್ಷಿಯಾಗಿರಬೇಕು. ದೇವರು ಮಾಡಿದ ಸಣ್ಣ ದೊಡ್ಡ ಪುಟ್ಟ ಉಪಕಾರಗಳನ್ನು ನಾವು ಜನರ ಮುಂದೆ ತಿಳಿಸಬೇಕು. ಹಲ್ಲೆಲೂಯ. ಕೆಲವರಿಗೆ ಸಾಧ್ಯ ಆಗದೆ ಇರ್ಬೋದು, ಫೋನ್ ಮಾಡಿ ಸೇವಕರುಗಳಿಗೂ ಎಲ್ಲಾದರೂ ತಿಳಿಸ್ಬೇಕು, ನನಗೆ ದೇವರ ಆರೋಗ್ಯ ಕೊಟ್ಟಿದ್ದಾರೆ, ದೇವರು ನನಗೆ ಸಹಾಯ ಮಾಡಿದ್ದಾರೆ. ಒಂದು, ಶಾರೀರಿಕವಾಗಿ ನಾವು ನೋಡ್ತಾ ಇದ್ದೇವೆ ಬಲಹೀನರಾಗಿದ್ದರು. ಎರಡನೇದು, ಆರ್ಥಿಕವಾಗಿ ಕೂಡ ಬಲಹೀನರು. ಈಗ 12 ವರ್ಷದಲ್ಲಿ ಎಷ್ಟು ಆಸ್ಪತ್ರೆಗಳು ಸುತ್ತಿರ್ತಾಳಲ್ವ, ಎಷ್ಟು ಡಾಕ್ಟ್ರುಗಳು ಸುಮ್ಮನೆ ನೋಡ್ತಾರೆ. ಡಾಕ್ಟ್ರುಗಳು ನಮಗೂ ಆರೋಗ್ಯ ವಾಸಿ ಆಗುತ್ತೋ ವಾಸಿ ಆಗಲ್ವೋ ಅವ್ರ ಫೀಸ್ ಮಾತ್ರ ತಗೊಬಿಡ್ತಾರೆ. ಹೌದಾ ಇಲ್ವಾ? ನನ್ನ ಡಾಕ್ಟ್ರೇ ನನ್ನ ರೋಗ ಎಲ್ಲ ಪೂರ್ತಿಯಾಗಿ ವಾಸಿ ಮಾಡಿಬಿಡ್ರಿ, ನಿಮ್ಮ ಬಿಲ್ ಆಮೇಲೆ ಫೈನೆಲ್ಲ ಕಟ್ತೀನಿ ಅಂದರೆ, ಯಾರಿಗೂ ಗೊತ್ತಮ್ಮ, ನೀನು ಇರ್ತೀಯೋ ಹೋಗಿರ್ತೀಯೋ ಮೇಲಕ್ಕೆ, ಮೊದಲೇ ಕಟ್ಬಿಡು ಅಂದ್ಬಿಡ್ತಾರೆ. ಯಾಕೆಂದರೆ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಬೇಕಾಗಿಲ್ಲ. ಅವ್ರು ಬದುಕಿ ನೀನು ಹಾಸ್ಪಿಟ್ಲಿಂದ ಹೋಗ್ತೀಯೋ ಶವವಾಗಿ ಹೋಗ್ತೀಯೋ, ಬದುಕಿ ಹೋದ್ರೂ ದುಡ್ಡು ಕಟ್ಟಬೇಕು, ಶವವಾಗಿ ಹೋದ್ರೂ ನಾವು ದುಡ್ಡೇ ಕಟ್ಟಲೇಬೇಕು. ಸುಮ್ಮನೆ ಬಿಡ್ತಾರೆ ಶವನ, ದುಡ್ಡು ಕಟ್ಟಿ ಶವ ಎತ್ಕೊಂಡು ಹೋಗ್ರಿ ಅಂತಾರೆ. ಅವಾಗ ಏನು ಮಾಡ್ತಾರೆ, ಹಂಗು ಹಿಂಗು ಜಗಳ ಮಾಡಿ ಎಷ್ಟೋ ಅಷ್ಟು ಕಟ್ಟಿ ಹೋಗೇ ಹೋಗ್ತಾರೆ. ರಿಪೋರ್ಟ್ಗಳಲ್ಲಿ ಏನೇ ಇರಲಿ, ರಿಪೋರ್ಟ್ಗಳಿಗೆ ನಾವು ದುಡ್ಡು ಕಟ್ಟಲೇಬೇಕು. ರಿಪೋರ್ಟ್ಗಳು ಮಾಡಿಸಿದ ಮೇಲೆ ಕೊಡ್ರಿ ಅನ್ನಲ್ಲ ಅವರು, ನೀನು ಮಾಡಿಸ್ಬೇಕಾದ್ರೆ ಫಸ್ಟೇ ದುಡ್ಡು ಕಟ್ಟಬೇಕು. ಅಂದರೆ ಹಾಗಾದರೆ ಯಾರು ಡಾಕ್ಟ್ರುಗಳು ಫ್ರೀಯಾಗಿ, ಯಾರು ಟೆಸ್ಟ್ಗಳು ಫ್ರೀಯಾಗಿ ಮಾಡೋದಿಲ್ಲ, ದುಡ್ಡು ಫಸ್ಟು ಕಟ್ಟಬೇಕು. ಹಾಗಾದರೆ ಆರ್ಥಿಕವಾಗಿ 12 ವರ್ಷ ಹಾಕಿ ಎಷ್ಟು ಡಾಕ್ಟ್ರುಗಳನ್ನ ನೋಡಿರ್ಬೋದು, ಎಷ್ಟು ಹಣವನ್ನು ಹಾಕಿ ಕಳ್ಕೊಂಡಿರ್ಬೋದು. ಇವತ್ತು ನಾವು ಅಷ್ಟೇನೆ, ಕೆಲವರು ಆರೋಗ್ಯದ ವಿಷಯದಲ್ಲಿ ಎಷ್ಟೋ ಹಣವನ್ನು ಕಳ್ಕೊಂಡಿದ್ದೀವಿ. ಎಷ್ಟೋ ಹಣವನ್ನು ಕೆಲವರು ಮಾತ್ರೆಗಳನ್ನು ಊಟ ತಿಂದಂಗೆ ತಿಂತಾರೆ, ಊಟನ ಮಾತ್ರೆ ತಿಂದಂಗೆ ತಿಂತಾರೆ. ಕೇಳಿಸ್ಕೊಂಡಿದ್ರೆ ಅದು ಮಾತ್ರೆಗಳು ಏನು ತಿನ್ನಕ್ಕಾಗಲ್ಲ. ಕೆಲವ್ರ ಲೈಫಲ್ಲಿ ಖಾರ ತಿನ್ನಕ್ಕಾಗಲ್ಲ, ಎಣ್ಣೆ ತಿನ್ನಕ್ಕಾಗಲ್ಲ, ಮಸಾಲೆ ತಿನ್ನಕ್ಕಾಗಲ್ಲ, ಉಪ್ಪು ತಿನ್ನಕ್ಕಾಗಲ್ಲ, ಸಕ್ಕರೆ ತಿನ್ನಕ್ಕಾಗಲ್ಲ. ಎಷ್ಟೋ ಹಣವಂತರು ಇರ್ತಾರೆ, ಯಾವುದು ತಿನ್ನಕ್ಕಾಗಲ್ಲ, ಏನು ತಿನ್ನಕ್ಕಾಗಲ್ಲ, ಹಣ ಇದ್ರೂ ತಿನ್ನಕ್ಕಾಗಲ್ಲ, ಅಂಥ ಪರಿಸ್ಥಿತಿ. ಕೆಲವ್ರ ಜೀವಿತ ಆ ರೀತಿಯಾಗಿರ್ತದೆ. ಇಲ್ಲಿ ನೋಡುವಾಗ ಆಕೆ ಆರ್ಥಿಕವಾಗಿ ಕೂಡ, ಹಣದಲ್ಲಿ ಕೂಡ ಬಹಳ ಕುಗ್ಗಿ ಹೋಗಿದ್ದಾಳೆ. ನೋಡಿ, ಈ ಶಾರೀರಿಕ ಬಲಹೀನತೆ, ಈ ಆರ್ಥಿಕ ಬಲಹೀನತೆ, ಮಾನಸಿಕ ಬಲಹೀನತೆ. ಏನು ಮಾನಸಿಕ ಬಲಹೀನತೆ ಅಂದರೆ, ಆಕೆ ಗುರಿತು ಆಕೆ ನನಗೆ ವಾಸಿ ಆಗಲ್ಲ. ಈಗ 1-2 ದಿನ 1-2 ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಹೇಳ್ತಾರೆ, ಮಾಡೇ ಬಿಡೋಣಮ್ಮ, ಆ ಡಾಕ್ಟರ್ ಸರಿ ಇಲ್ಲ. ಒಬ್ಬೊಬ್ಬ ಡಾಕ್ಟರ್ ಹತ್ರ ಹೋದಾಗ ಏನು ಹೇಳ್ತಾರೆ ಗೊತ್ತಾ, ಅಯ್ಯೋ ಈ ರಿಪೋರ್ಟ್ ಸರಿ ಇಲ್ಲ, ಈ ಆಪರೇಷನ್ ಸರಿಯಾಗಿ ಮಾಡಿಲ್ಲ. ಇವು ಯಾರನ್ನ ಕೇಳಿದ್ರು ಹಂಗೇನೆ, ಚೆನ್ನಾಗಿ ಮಾಡಿದಾರಮ್ಮ, ಇದು ಚೆನ್ನಾಗಿದೆ, ಇವರು ಒಳ್ಳೆ ಡಾಕ್ಟ್ರು ಅಂತ ಹೇಳಲ್ಲ. ಇವರಾ ಈ ಹಾಸ್ಪಿಟ್ಲಾ, ಮೊದಲು ನಮ್ಮ ಹಾಸ್ಪಿಟ್ಲಿಗೆ ಬರೋಕ್ಕಾಗಿಲ್ವಾ ಅಂತಾರೆ. ಈ 2 ಹಾಸ್ಪಿಟ್ಲ್ ರಿಪೋರ್ಟ್ ತಗೊಂಡು 3ನೇ ಹಾಸ್ಪಿಟ್ಲಿಗೆ ಹೋದರೆ ನೇರವಾಗಿ ಇಲ್ಲಿ ಬರ್ಬೋದಾಗಿತ್ತಲ್ಲ, ಅಲ್ಲೆಲ್ಲ ಏನಕ್ಕೆ ಹೋದ್ರಮ್ಮ ಅಂತಾರೆ. ಅವರವರ ಬಗ್ಗೆ ಅವ್ರೇನು ಮಾಡ್ತಾರೆ, ನಾವು ವಾಸಿ ಮಾಡ್ತೀವಿ. ಕೆಲವರು ಇಂಗ್ಲೀಷ್ ಮೆಡಿಸಿನ್ಗೆ ಹೋಗ್ತಾರೆ, ಆಮೇಲೆ ಆಯುರ್ವೇದಿಕ್ ಹೋಗ್ತಾರೆ, ಆಮೇಲೆ ಅಲೋಪತಿಗೆ ಹೋಗ್ತಾರೆ, ಹೋಮಿಯೋಪತಿಗೆ ಹೋಗ್ತಾರೆ, ನಾಟಿ ಔಷಧಕ್ಕೆ ಹೋಗ್ತಾರೆ, ಎಲ್ಲ ಕಡೆ ನೋಡ್ಬಿಟ್ಟು ಆಮೇಲೆ ಮಂತ್ರವಾದಿಗಳ ಹತ್ರ ಹೋಗ್ತಾರೆ ಅಲ್ವಾ. ಕೊನೆಗೆ ಅದು ಒಂದು ನೋಡೋಣ ಅಂತ, ಅದಾದಮೇಲೆ ಮಸೀದಿಗೆ ಹೋಗ್ತಾರೆ, ಎಲ್ಲ ಮುಗಿದ ಮೇಲೆ ಚರ್ಚಿಗೆ ಬರ್ತಾರೆ. ನಾವು ನೋಡಿದ್ದೀವಿ, ಎಲ್ಲ ಮುಗಿದ ಮೇಲೆ ಚರ್ಚ್ ಹತ್ರ ಬರ್ತಾರೆ. ಏನಮ್ಮ ಯಾಕೆ ಅಂದರೆ, ಅಯ್ಯ ಎಲ್ಲ ಕಡೆ ಹೋಗಿ ಬಂದ್ವಿ ಅಯ್ಯ, ದೇಶನೇ ಸುತ್ತು ಬಂದ್ವಿ, ಇದೊಂದು ಪದ ಹೇಳ್ತಾರೆ. ದೇಶನೇ ಸುತ್ತು ಬಂದ್ವಿ, ನೋಡಿದ ಡಾಕ್ಟ್ರ್ ಇಲ್ಲ, ತಿನ್ನೋದು ಔಷಧಿ ಇಲ್ಲ, ಏನು ಮಾಡಿದ್ರು ಸೌಖ್ಯ ಆಗ್ತಾ ಇಲ್ಲ. ಇವಾಗ ಡಾಕ್ಟ್ರ್ ಲಾಸ್ಟಲ್ಲಿ ಆ ಚರ್ಚ್ ಹತ್ರ ಬಂದಿದ್ದೀವಿ. ಚರ್ಚ್ ಹತ್ರ ಬಂದರೆ ಏನು ಮಾಡ್ತಾರೆ ಗೊತ್ತಾ, ಪ್ರಾರ್ಥನೆ ಮಾಡಿಸ್ಕೊಡು, ಸರಿ ಅಯ್ಯ ದೇವ್ರು ಒಳ್ಳೇದು ಮಾಡಲಿ. 1 ವಾರ ಆದಮೇಲೆ ಕೇಳಿದ್ರೆ, ಅಯ್ಯ 1 ವಾರ ಆಯಿತು ಇನ್ನೂ ವಾಸಿನೇ ಆಗಿಲ್ಲ, ಇಷ್ಟು ವರ್ಷ ನೀವು ಓಡಾಡಿದ್ದೀರ ವಾಸಿ ಆಗಲಿಲ್ಲ. ವಾರಕ್ಕೆ ಬಂದ ತಕ್ಷಣ ಅವ್ರಿಗೆ ಏನಾಗ್ಬಿಡ್ಬೇಕು, ವಾಸಿ ಆಗಿಬಿಡ್ಬೇಕು. 1 ವಾರಕ್ಕೆ ವಾಸಿ ಆಗಿಬಿಡ್ಬೇಕು. ಇದು ನೋಡಿ ಹೆಂಗಿದೆ. ನಾವು ಅಮ್ಮ ಸ್ವಲ್ಪ ಟೈಮ್ ತಗೊಳುತ್ತಂದ್ರೆ, ಯಾರೋ ಹೇಳಿದ್ರಯ್ಯ ಚರ್ಚ್ಗೆ ಹೋದರೆ ಬೇಗ ವಾಸಿ ಆಗುತ್ತೆ ಅಂತ ಬಂದ್ವಿ, ನೀವು ನೋಡಿದ್ರೆ ಟೈಮ್ ತಗೊಳುತ್ತೆ ಅಂತೀರ. ಅದಕ್ಕೆ ಇನ್ನೇ ಬೇರೆ ಕಡೆ ಹೋಗೋಣ, ಇನ್ನು ಇದೆಲ್ಲ ಆಯಿತು ಇನ್ನೆಲ್ಲಾದರೂ ಹೋಗ್ಬೇಕು. ಅಂದರೆ ಈ ರೀತಿಯಾಗಿ
ಒಂದು ವೇಳೆ ಆಕೆ ಮಾನಸಿಕವಾಗಿ ಏನು ಅಂದ್ಕೊಂಡಿರ್ಬೋದು, ಇನ್ನು ನನಗೆ ಸೌಖ್ಯ ಆಗಲ್ಲ. ಕೆಲವು ಸಾರಿ ನಾವು ಏನು ಮಾಡ್ತೀವಿ ಅಂದರೆ ಇದೇ ಆಲೋಚನೆಯಲ್ಲಿ ಇರ್ತೀವಿ, ಇನ್ನು ನನ್ನ ಮನೆ ಸರಿಯಾಗಲ್ಲ, ಇನ್ನು ನನ್ನ ಜೀವಿತ ಸರಿಯಾಗಲ್ಲ. ಮಾನಸಿಕವಾಗಿ ನಾವೇ ಮಾನಸಿಕ ರೋಗಿಗಳಾಗ್ಬಿಟ್ಟಿರ್ತೀವಿ. ಏನು ಮಾನಸಿಕ ರೋಗಿಗಳು. ನಾವು ಒಂದು ಅಂದ್ಕೊಂಡ್ರೆ ಅಷ್ಟೇ, ಇನ್ನಾಗಲ್ಲ ಬಿಡು, ಇನ್ನಾಗೋಯ್ತು ಬಿಡು, ಇಷ್ಟೇ ಬಿಡು ಅಂತ ಹೇಳಿ ನಾವು ಅಂದುಕೊಳ್ಳುತ್ತೇವೆ. ಎಲ್ಲಿ ನೀವು ಕೂತುಕೊಂಡು ಕರ್ತನ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀರೋ, ನಿಮಗೆ ತುಂಬ ಮನಸ್ಸಿಗೆ ಗಲಿಬಿಲಿ, ಭಯ, ಆತಂಕ, ಚಿಂತೆ ಕಾಡ್ತಾ ಇದೆಯಾ, ಹೋಗಿ ದೇವರ ಸನ್ನಿಧಿಯಲ್ಲಿ ಕುಳಿತುಕೊಳ್ರಿ. ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ. ಆ ಪರಲೋಕ ದೇವರ ಕಡೆಗೆ ದೃಷ್ಟಿ ಮಾಡಿ, ಅಪ್ಪ ನನ್ನನ್ನು ಕರುಣಿಸು, ನನ್ನ ಮನೆಯಲ್ಲಿ ನನ್ನ ಜೀವಿತದಲ್ಲಿ ಏನಾಗ್ತಾ ಇದೆಯೋ ನನಗೆ ಗೊತ್ತಿಲ್ಲಪ್ಪ, ನನಗೆ ತಾಳ್ಮೆ ಕೊಡು, ನನಗೆ ಸಮಾಧಾನ ಕೊಡು, ನಾನು ಏನು ಮಾಡಬೇಕು ನನಗೆ ತಿಳಿಯಪಡಿಸಪ್ಪ ಎಂದು ನೀವು ಕೂತ್ಕೊಳ್ಬೇಕು. ಒಂದು 5 ನಿಮಿಷ ಪಾಸ್ಟ್ ಹೇಳಿದ್ದಾರೆ ಅಂತ ಕೂತ್ಕೊಂಡ್ಬಿಟ್ಟು ಏನು ದೇವ್ರೇನು ಮಾತಾಡಲಿಲ್ವೇ, ಸರಿ ಎದ್ದೋಗೋಣ ನಡಿ ಅಂತ ಹೋಗೋದಲ್ಲ. ಕೆಲವರು ಹಂಗೆ ಮಾಡ್ತಾರೆ, ಹೇಳಿದ ತಕ್ಷಣ ಒಂದು 5 ದೇವ್ರು ಮಾತಾಡ್ತಾರೆ ನಾನು ನೋಡೋಣ, ಮಾತಾಡಲಿಲ್ವೇ, ಸರಿ ಎದ್ದೋಗೋಣ ನಡಿ ಅಂತ ಹೋಗೋದಲ್ಲ. ಪ್ರತಿನಿತ್ಯ ನಮ್ಮ ಮೈಂಡ್ ಕಂಟ್ರೋಲ್ ಮಾಡ್ಕೋಬೇಕು, ನಮ್ಮ ಶರೀರನ ಕಂಟ್ರೋಲ್ ಮಾಡ್ಕೋಬೇಕು, ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೋಬೇಕು, ದೇವರ ಮುಂದೆ ಕೂತ್ಕೊಳ್ಬೇಕು. ಏನೇ ಆಗಲಿ ನಾನಂತೂ ದೇವರನ್ನೇ ದೃಷ್ಟಿಸುತ್ತೇನೆ. ಹಾಲೆಲೂಯಾ. ಏನೇ ಆಗಲಿ, ಏನೇ ಕಷ್ಟ ಬರಲಿ, ನಿಮಗೆ ಶಾರೀರಿಕ ನೋವು ಬರ್ಬೋದು, ಆರ್ಥಿಕವಾದಂಥ ನಷ್ಟ ಸಂಭವಿಸಿರಬಹುದು, ಮಾನಸಿಕವಾಗಿ ನಿಮ್ಮ ಮನಸ್ಸು ಕುಗ್ಗಿ ಹೋಗಿರಬಹುದು. ಇಂಥ ಸಂದರ್ಭದಲ್ಲಿ ಎಲ್ಲ ಮರೆತು ಬಿಟ್ಟು, ಎಲ್ಲ ಬಿಟ್ಟು ಯೇಸುವೇ ನಿನ್ನ ಪಾದಕ್ಕೆ ಬಂದಿದ್ದೀನಪ್ಪ, ನನ್ನನ್ನು ಕನಿಕರಿಸು. ನಿನ್ನ ಹೊರತು ನನಗೆ ವೈದ್ಯರಿಲ್ಲ, ನಿನ್ನ ಹೊರತು ನನಗೆ ಅಧಿಕಾರಿಗಳಿಲ್ಲ, ನಿನ್ನ ಹೊರತು ನನಗೆ ಸಹಾಯ ಮಾಡಲಿಕ್ಕೆ ಯಾರೂ ಇಲ್ಲ, ನೀನೇ ನನ್ನ ಸಹಾಯಕರಪ್ಪ ಅಂತ ಹೇಳಿದರೆ ದೇವರು ಏನು ಮಾಡ್ತಾರೆ, ನಮ್ಮನ್ನು ಕನಿಕರಿಸುತ್ತಾರೆ. 4ನೇದಾಗಿ, ಈ ಮಗಳ ಆತ್ಮೀಕವಾಗಿ ಕೂಡ ಕೈ ಬಿಡಲ್ಪಟ್ಟಿದ್ದಳು, ಆತ್ಮೀಕವಾಗಿ ಕೂಡ ಒಂಟಿ ಆಗೋಗ್ಬಿಟ್ಲು. ಕೆಲವರು ಏನು ಹೇಳ್ತಾರೆ ಗೊತ್ತಾ, ಈ ಒಂದು ವೇಳೆ ಕೆಲವು ರೋಗ ಇರುವಂಥವರು ನೀವು ಚರ್ಚಿಗೆ ಬರಬೇಡ್ರಿ ಅಂತಾರೆ. ಮೊನ್ನೆ ಒಂದು ವಿಡಿಯೋ ನೋಡಿದೆ ನಾನು, ಆ ವಿಡಿಯೋ ಬಹಳ ಚೆನ್ನಾಗಿ ಅರ್ಥಪೂರ್ಣವಾಗಿತ್ತು. ಏನು ಗೊತ್ತಾ, ಒಬ್ಬ ಆತ ಚರ್ಚಿಗೆ ಬರ್ತಾನಂತೆ. ಚರ್ಚಿಗೆ ಹಂಗೇ ಮುಂದಕ್ಕೆ ಬರೋದು, ಮುಂದ್ಗಡೆ ಕೂತ್ಕೊಂಡು ಒಂದು 2 ನಿಮಿಷ ದೇವರೇ ಕಾಪಾಡು, ಅಪ್ಪ ಸಹಾಯ ಮಾಡು, ನನ್ನನ್ನು ಏನೋ ಪ್ರಾರ್ಥನೆ ಮಾಡಿಕೊಂಡು 2 ನಿಮಿಷ ಎದ್ದೊಟ್ಟೋಗ್ತಾನಂತೆ. ವಾರ ಬರೋದು, 2 ನಿಮಿಷ ಪ್ರಾರ್ಥನೆ ಮಾಡೋದು, ಹೊರಟೋಗೋದು. ಈ ಚರ್ಚಲ್ಲಿರೋರಿಗೆಲ್ಲ ಇದೇನಿದು ಈ ಅಪ್ಪ 2 ನಿಮಿಷಕ್ಕೆ ಏನಕ್ಕೆ ಬರಬೇಕಿತ್ತು ಚರ್ಚಿಗೆ? ಅಲ್ಲಿಂದ ಮುಂದೆ ಬರ್ತಾನೆ, ಮೊಣಕಾಲು ಹಾಕ್ತಾನೆ, 2 ನಿಮಿಷ ಪ್ರೇಯರ್ ಮಾಡ್ತಾನೆ, ಎದ್ದು ನೇರವಾಗಿ ಹೊರಟೋಗ್ತಾನೆ. ಒಂದು ದಿವಸ ಎಲ್ಲ ವಿಶ್ವಾಸಿಗಳು, ಪಾಸ್ಟರ್ ಪ್ರಾರ್ಥನೆ ಮಧ್ಯದಲ್ಲಿ ಆತನ ಬರೋದು ನಮ್ಗೆ ಇಷ್ಟ ಆಗಲಿಲ್ಲ, 2 ನಿಮಿಷಕ್ಕೆ ಆತನ ಮುಂದೆ ಬರ್ತಾನೆ, ನೇರವಾಗಿ ಮನೆಗೆ ಹೋಗ್ತಾನೆ, ಅಂಥವನ್ನು ಬರೋಕ್ಕೆ ನೀವು ಬಿಡಬೇಡ್ರಿ ಅಂತ ಒತ್ತಡ ಹಾಕಿದ್ರು. ಪಾಸ್ಟ್ರು ಕೂಡ ನಾನು ನೋಡಿದ್ದೀನಿ, 2 ನಿಮಿಷಕ್ಕೋಸ್ಕರ ಆತನ ಯಾಕೆ ಬರಬೇಕು, ನಮಗೂ ಡಿಸ್ಟರ್ಬೆನ್ಸು, ಮುಂದಕ್ಕೆ ಬರ್ತಾನೆ ಅಂತ ಹೇಳ್ಬಿಟ್ಟು ಮಾರನೇ ಸಾರಿ ಒಂದು ಭಾನುವಾರ ಆತನು ಬಂದಾಗ ಆತನಿಗೆ ಹೇಳ್ತಾರೆ, ಅಯ್ಯ ನೀವು 2 ನಿಮಿಷ ಮುಂದಕ್ಕೆ ಬರ್ತೀರಾ, ಮೊಣಕಾಲು ಹಾಕ್ತೀರಾ, ಏನೋ ಪ್ರಾರ್ಥನೆ ಮಾಡ್ತೀರಾ, ದುಃಖವಾಗಿ ಪ್ರಾರ್ಥನೆ ಮಾಡ್ತೀರಾ, ಹೊರಟೋಗ್ತೀರಾ, ಹಿಂಗೆ ಮಾಡೋದಕ್ಕೆ ನೀವು ಇಲ್ಲಿಗೆ ಬರಬೇಡ್ರಿ ಅಂತ ಹೇಳಿದರು. ಆತನು ಆಯ್ತಯ್ಯ ಸರಿ ಓಕೆ ಅಂತ ಹೇಳ್ಬಿಟ್ಟು ಹೊರಟೋದ ಮೇಲೆ ಒಂದು ಕೆಲವು ವಾರಗಳಾದ ಮೇಲೆ ಆತನು ಬರಲಿಲ್ಲ. ಚರ್ಚವರು ಅಂದ್ಕೊಂಡ್ರು, ಓಕೆ ಸಂತೋಷ, ಡಿಸ್ಟರ್ಬೆನ್ಸ್ ಇಲ್ಲ, ಮುದುಕ ಬರಲೂ ಇಲ್ಲ, ಒಳ್ಳೇದಾಯಿತು ಬಿಡಪ್ಪ ಅಂದ್ಕೊಂಡು. ಒಂದು ಕೆಲವು ವಾರಗಳಾದ ಮೇಲೆ ಆ ಪಾಸ್ಟರ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಏನೋ ಫೋನ್ ಕಾಲು, ಈ ರೀತಿ ನಿಮ್ಮ ಸಭೆಗೆ ಬರ್ತಾ ಇದ್ರಂತೆ, ನಿಮ್ಮ ನಂಬರ್ ಅವರು ಕೊಟ್ಟರು, ಇಂಥ ಒಬ್ಬ ಮುದುಕ ಅಂತೆ, ಅವ್ರು ನಿಮಗೆ ಗೊತ್ತಾ ಅಂತ ಕೇಳಿದ್ರು. ಆವಾಗ ಅವ್ರೇನು ಮಾಡಿದ್ರು, ಹೌದು ಆ ಮುದುಕನ ಗೊತ್ತು ಅಂತ ಹೇಳಿದಂತೆ. ನಿಮಗೆ ಒಂದು ಲೆಟ್ರ್ ಬರೆದಿಬಿಟ್ಟು ಇಲ್ಲಿಟ್ಬಿಟ್ಟು ಆತನು ಸತ್ತೋಗ್ಬಿಟ್ಟ ಅಂತ ಹೇಳಿದರು. ಲೆಟ್ರ್ ಬರೆದಿದ್ದಾನೆ, ಸತ್ತೋಗ್ಬಿಟ್ಟಿದ್ದಾನೆ ಅಂತೇಳಿ. ಆವಾಗ ಈ ಒಂದು ಪಾಸ್ಟರ್ ಕೇಳಿದ್ರಂತೆ, ಯಾಕೆ ಏನಾಗಿತ್ತು ಆತನಿಗೆ ಅಂತ ಕೇಳಿದ್ರು. ಆತನು ಸುಮಾರು 2 ವರ್ಷಗಳಿಂದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ, ಇಲ್ಲೇ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದ.
ಆತನಿಗೆ ಎಲ್ಲಿ ಹೋಗ್ಬಿಟ್ಟು ಒಂದು 2 ನಿಮಿಷ ಕೂತ್ಕೊಳ್ಳೋಕ್ಕಾಗಲ್ಲ. ಆತನಿಗೆ ಒಂದು 2 ನಿಮಿಷನೂ ಕೂತ್ಕೊಳ್ಳೋಕ್ಕಾಗಲ್ಲ, ಮಲಗೇ ಇರಬೇಕು. 2 ನಿಮಿಷ ಆದರೂ ಆಗಲ್ಲ. ಅದಕ್ಕೆ ಆತನು 2 ನಿಮಿಷ ಚರ್ಚಿಗೆ ಬರ್ತಾ ಇದ್ದ. ನಿಮ್ಮ ಚರ್ಚಿಗೆ ಬರಬೇಕು ಅಂತ ಆತನು ಬರ್ತಾ ಇದ್ದ ಯಾವಾಗಲೂ ಅಂತ ಹೇಳಿದ. ಪಾಸ್ಟರ್ಗೆ ತುಂಬ ದುಃಖ ಆಯ್ತಂತೆ. 2 ವರ್ಷದಿಂದ ಪಾಪ ಆತನು ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದು ಚರ್ಚ್ಗೆ ಹೋಗದೇ ಇರ್ಬೋದಾಗಿತ್ತು. ಆತನು ಇದು ಮಲಗಿದ್ದಿರ್ಬೋದಾಗಿತ್ತು. ಆದರೂ ಆಲಯಕ್ಕೆ ಹೋಗಬೇಕು, ಕರ್ತನ ಹತ್ರ ಹೋಗಬೇಕು, ಪ್ರಾರ್ಥನೆ ಮಾಡಬೇಕು ಅಂತ 2 ನಿಮಿಷಕ್ಕೋಸ್ಕರ ಆತನು ಬಾಧೆ ಪಟ್ಟು ಚರ್ಚ್ಗೆ ಹೋಗಿ ಪ್ರೇಯರ್ ಮಾಡಿ ವಾಪಸ್ ಹೋಗ್ತಾ ಇದ್ದ. ಇದನ್ನು ಇವರು ಯಾರೂ ಅರ್ಥ ಮಾಡಿಕೊಂಡಿಲ್ಲ. ಪಾಸ್ಟರ್ಗೆ ಗೊತ್ತಾಗಿ ಬಹಳ ದುಃಖಪಟ್ಟು ಓಡ್ತಾನಂತೆ ಪಾಸ್ಟ್ರು. ದೇವರೇ, ನನ್ನ ತಪ್ಪಾಯ್ತಪ್ಪ, 2 ನಿಮಿಷಕ್ಕೋಸ್ಕರ ಯಾಕೆ ಆತನು ಬರ್ತಾ ಇದ್ದನಂತೆ ಯಾವತ್ತೂ ನಾವು ಕೇಳಿಲ್ಲ. ಏನಪ್ಪ ನಿನ್ನ ಕಷ್ಟ, ಏನಾಗ್ತಾ ಇದೆ ನಿಮಗೆ ಅಂತ ಯಾರೂ ಒಂದು ಮಾತು ಕೇಳಿಲ್ಲ ಆತನನ್ನು ಅಂತ ಓಡಿ ಹೋಗಿ ಆತನು ಬರೆದಿಟ್ಟಂಥ ಲೆಟ್ರು ಅದು ಓದ್ದಂತೆ. ಅದು ಹೇಳಿದಂತೆ, ಸಭೆಯೆಲ್ಲರಿಗೂ ನನ್ನ ಕ್ಷಮೆ ಇರಲಿ. ನಾನು ಸಭೆಗೆ ಬಂದು 2 ನಿಮಿಷನೂ ನನ್ನ ಕೈಯಲ್ಲಿ ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಆದರೂ 2 ನಿಮಿಷ ನಾನು ಬಂದು ಹೋಗ್ತಾ ಇದ್ದೆ. ನೀವೆಲ್ಲ ಸಹಿಸ್ಕೊಂಡಿದ್ದೀರಾ, ನೀವೆಲ್ಲ ನನಗೋಸ್ಕರ ಪ್ರಾರ್ಥನೆ ಮಾಡಿದ್ದೀರಾ. ನಾನು ನಿಮಗೆ ಧನ್ಯವಾದ ಹೇಳ್ತೀನಿ. ಇನ್ನು ನನ್ನ ಕೈಯಲ್ಲಿ ಬರೋಕ್ಕಾಗಲಿಲ್ಲ, ನಾನು ಲೋಕಯಾತ್ರೆ ಮುಗಿಸ್ತಾ ಇದ್ದೀನಿ. ಒಂದು ವೇಳೆ ದೇವ್ರ ಚಿತ್ತ ಆದರೆ ನಿಮ್ಮನ್ನು ನಾನು ನೋಡೋಣ ಅಂತ ಬರೆದಿಟ್ಟಿದ್ದಂತೆ. ಪಾಸ್ಟರ್ ಅವತ್ತು ಆ ಪತ್ರ ನೋಡಿಬಿಟ್ಟು ಮನನೊಂದು ಹೋಗಿ ಚರ್ಚಲ್ಲಿ ಹೇಳಿದಂತೆ, ನಿಮ್ಮಂಥವ್ರ ಮಧ್ಯೆ ಸೇವೆ ಮಾಡೋದಕ್ಕಿಂತ ನಾನು ಈ ರೀತಿ ಆತನ ಜೊತೆ ನಡ್ಕೊಂಡಿದ್ದಕ್ಕಿಂತ ನನ್ನ ಜೀವನ ನನಗೆ ವಿರಕ್ತಿ ಆಗಿಬಿಟ್ಟಿದೆ, ನನಗೆ ಬಾಧೆ ಆಗಿಬಿಟ್ಟಿದೆ. ಯಾರು ಯಾವ ಕಷ್ಟದಿಂದ ಬರ್ತಾರೋ, ಯಾರು ಯಾವ ನೋವಿನಿಂದ ಬರ್ತಾರೋ, ಬೇರೆ ಯಾರನ್ನು ದಯಮಾಡಿ ನೀವು ಹೀಯಾಳಿಸಬೇಡ್ರಿ ಅಂತ ಹೇಳಿದನಂತೆ. ನೋಡಿ ಪ್ರಿಯ ದೇವಜನವೇ, ಕೆಲವರು ಏನು ಮಾಡ್ತೀವಿ ಗೊತ್ತಾ, ನಮಗೂ ಆ ಅನುಭವ ಇದೆ. ಬೆಂಗಳೂರಿನಲ್ಲಿದ್ದಾಗ ಒಬ್ಬ ಅಮ್ಮ ಬರ್ತಾ ಇದ್ಲು ಚರ್ಚಿಗೆ. ಒಬ್ಬ ಅಮ್ಮ ಬರ್ತಾ ಇದ್ಲು. ಆ ಅಮ್ಮ ಬಂದರೆ ಚರ್ಚಲ್ಲಿ ಇರೋಕ್ಕಾಗಲ್ಲ, ಅದು ಸತ್ಯ. ಬೇಕಾದರೆ ಇವನು ಕೇಳ್ಬೋದು. ಆ ಅಮ್ಮ ಬಂದರೆ ಚರ್ಚಲ್ಲಿ ಇರೋಕ್ಕಾಗ್ತಾ ಇರಲಿಲ್ಲ. ಎಲ್ಲರೂ ನನಗೆ ಹೇಳ್ತಾ ಇದ್ರು, ಪಾಸ್ಟರ್ ಆಕೆನ ಬರಬೇಡ ಅಂತ ಹೇಳ್ರಿ. ಯಾಕೆಂದರೆ ಅಷ್ಟು ಸ್ಮೆಲ್ಲು, ಕ್ಯಾನ್ಸರ್ ಆಗೋಗಿ ಅದು ಗಾಯ ಆಗೋಗಿ ಸ್ಮೆಲ್ ಬರ್ತಾ ಇತ್ತು. ನನಗೆ ಹೇಳ್ತಾ ಇದ್ರು, ನೀನೇ ತಾನೇ ಅವ್ರನ್ನ ಕರ್ಕೊಂಬರೋದು, ನೀನೇ ತಾನೇ ಬರೋಕ್ಕೆ ಹೇಳಿರೋದು, ಅವ್ರಿಗೆ ಬರಬೇಡ ಅಂತ ಹೇಳೋದು. ನಾನು ಹೆಂಗೆ ಹೇಳಲಿ ಅವ್ರಿಗೆ, ಅಮ್ಮ ನೀನು ಚರ್ಚಿಗೆ ಬರಬೇಡ ಅಂತ ಹೆಂಗೆ ಹೇಳಿ? ಆದರೆ ಒಂದು ವಾರ ಬರುವಾಗ ಕೆಲವರೆಲ್ಲ, ಪಾಸ್ಟರ್ ನೀವು ಬೇಕಾದರೆ ಹೋಗಿ ಪ್ರೇಯರ್ ಮಾಡ್ಕೊಂಡು ಬನ್ನಿ, ಆದರೆ ಅವ್ರು ಮಾತ್ರ ಚರ್ಚಿಗೆ ಬರೋದು ಬೇಡ ಅಂತೇಳಿ. ಸೊ ಅದೇ ರೀತಿ ಏನಾಯಿತು, ಖಂಡಿತ ನಾನು ಅವರಿಗೆ ಮನೆಗೆ ಹೋಗಿ ಅವ್ರ ಮನೆಯಲ್ಲಿ ಪ್ರಾರ್ಥನೆ ಮಾಡಿ, ಅಮ್ಮ ನಿನಗೆ ಕಷ್ಟ ಆಗ್ತದೆ, ನಾನೇ ಬರ್ತೀನಿ, ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ, ನೀವು ಪಾಪ ಅಲ್ಲಿ ಬಂದು ನಿಮಗೆ ಬಾಧೆ ಆಗ್ತದೆ. ನನಗೆ ಹೇಳಿಲ್ಲ ಚರ್ಚೋರು ಹಿಂಗಂದ್ರು, ಇಲ್ಲಾಂದರೆ ನಿಮ್ಮಿಂದ ವಾಸನೆ ಹೊಡಿತದೆ, ಏನೂ ಹೇಳಿಲ್ಲ. ನಾವು ಬರ್ತೀವಮ್ಮ, ನೀವು ಬರಬೇಡ್ರಿ ಅಂತ ಹೋದ್ವಿ. ಒಂದು ಕೆಲವು ವಾರ ಮಾತ್ರ ಹೋಗಿದ್ದು, ಅಷ್ಟರಲ್ಲೇ ಆಕೆ ತೀರ್ಕೊಂಡ್ರು. ಆದರೆ ನೋಡಿ, ಆ ಒಂದು ಕೆಲವು ವಾರಗಳನ್ನು ನಾವು ಸಹಿಸ್ಕೊಳ್ಳೋಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ. ಈಗ ನನಗನ್ನಿಸುತ್ತೆ, ರಕ್ತಸ್ರಾವ ಆಗಿರುವಂಥವಳ ಆಕೆ ಬಟ್ಟೆ, ಆಕೆ ಜೀವಿತ, ಆಕೆ ಮನೆ ಹೆಂಗಿರ್ಬೋದು? ಸ್ಮೆಲ್ ಹೊಡಿತಾ ಇರ್ಬೋದು ಅಲ್ವಾ? ಸ್ಮೆಲ್ ಹೊಡಿತಾ ಇರ್ಬೋದು. ಯೇಸು ಸ್ವಾಮಿ ಹೇಳ್ಬೋದಾಗಿತ್ತು, ನೀನು ಅಶುದ್ಧಳು, ನನ್ನನ್ನೇ ಯಾಕೆ ಮುಟ್ಟಿದೆ ನೀನು. ಯೇಸು ಸ್ವಾಮಿ ಹಂಗಂದ್ರ? ಯೇಸು ಸ್ವಾಮಿ ಹಂಗಂದ್ರ ಅನ್ನಲಿಲ್ಲ. ಯೇಸು ಸ್ವಾಮಿ ಏನು ಹೇಳಿದ್ರು? ಮಗಳೇ, ನೋಡಿ ಅದಕ್ಕೆ ಮುಂದಕ್ಕೆ ವಾಕ್ಯಗೋಣ. ಒಂದು ಯಾಜಕ ಕಾಂಡ ಗ್ರಂಥದಲ್ಲಿ 15ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ಈ ಸ್ತ್ರೀ ಮುಟ್ಟಿನ ಬಗ್ಗೆ ಅಲ್ಲಿ ಮಾತನಾಡುವುದನ್ನು ನಾವು ನೋಡುತ್ತಾ ಇದ್ದೇವೆ. ಯಾಜಕ ಕಾಂಡ 15:25. ಸ್ತ್ರೀಗೆ ಮುಟ್ಟಿನ ಕಾಲದಲ್ಲಿ ಮಾತ್ರವಲ್ಲದೆ ಬೇರೆ ದಿನಗಳಲ್ಲಿಯೂ ರಕ್ತಸ್ರಾವವಾದರೆ, ಇಲ್ಲವೇ ಮುಟ್ಟಿನ ಕಾಲಕ್ಕೆ ತಕ್ಕದಕ್ಕಿಂತ ಹೆಚ್ಚು ದಿನಗಳು ರಕ್ತಸ್ರಾವವಾದರೆ, ಅವಳು ತಿಂಗಳಿನ ಮುಟ್ಟಿನಿಂದ ಹೇಗೆ ಅಶುದ್ಧಳೋ ಹಾಗೆಯೇ ಆ ಸ್ರಾವವಾಗುವ ದಿನಗಳೆಲ್ಲ ಅಶುದ್ಧಳಾಗಿರುವಳು. ಹಾಗಾದರೆ ಈಕೆ ಎಷ್ಟು ವರ್ಷ ಅಶುದ್ಧಳು? 12 ವರ್ಷ ಅಶುದ್ಧಳು ನೋಡ್ರಿ. ಆದರೆ ಒಂದು ವಿಷಯ ಏನಂದ್ರೆ, ಯೇಸು ಬರ್ತಾ ಇದ್ದಾಳೆ ಅಂತ ಆಕೆಗೆ ಗೊತ್ತಾಯ್ತು. ಆ ಜನರ ಮಧ್ಯದಲ್ಲಿ ಮುಖ ಮುಚ್ಕೊಂಡು, ಯಾಕೆಂದ್ರೆ ಮುಖ ಮುಚ್ಕೊಂಡು ನೋಡಿದ್ರೆ, ಏಯ್ ನೀನು ಅಲ್ಲಿಗೇನು ಹೋಗ್ತಾ ಇದೆಯಾ, ಹೊಲಸು ಹೋಗು ಅಂತಾರೆ.
ಕೆಲವು ಸಾರಿ ಬಲಹೀನವಾಗಿರೋರ್ನ, ಅನಾರೋಗ್ಯದಲ್ಲಿರೋರ್ನ ಜನ ಸುಲಭವಾಗಿ ನೋಡ್ತಾರೆ. ಹೌದಾ ಇಲ್ವಾ? ಯಾರಾದರೂ ನಾವು ಬಡವರಾದರೆ, ರೋಗಿಗಳಾದರೆ, ನೋಡಕ್ಕೆ ಚೆನ್ನಾಗಿಲ್ಲ ಅಂದರೆ ಜನರು ನಮ್ಮನ್ನು ಗದರಿಸ್ತಾರೆ. ಅದೇ ನೀವು ಒಳ್ಳೆ ಟಿಪ್ ಟಾಪ್ ಹೋಗಿ ಯಾರೋ ಗದರಿಸ್ತಾರ? ಯಾರೋ ಆಫೀಸರ್ ಇರಬೇಕಪ್ಪ, ಇವ್ರನ್ನ ನಾವು ಮಾತಾಡಬಾರ್ದಪ್ಪ ಅಂದ್ಕೋತಾರೆ. ಆದರೆ ಕೆಲವ್ರನ್ನ ನಾವೇನು ಮಾಡ್ತೀವಿ, ಗದರಿಸ್ತಾರೆ ಸಮಾಜದಲ್ಲಿ. ಹೋಗ ಆ ಕಡೆ. ಈಗ ಕುಲದಲ್ಲಿ ಕಡಿಮೆ ಆದವ್ರನ್ನು ಕೂಡ ಇಲ್ಲೇನಕ್ಕೆ ಬರ್ತಾ ಇದ್ದೀನಿ ಹೋಗಲಿ ಅಂತಾರೆ ಅಲ್ವಾ? ನೋಡಿ, ಈಗಿರುವಾಗ ಆಕೆ ಮುಖ ಮುಚ್ಚಿಕೊಂಡು ಹೋದಳು, ದೇವರ ಬಳಿಯಲ್ಲಿ ಆಕೆ ಹೋದಳು. ನಿಮಗೆ ಕತೆ ಗೊತ್ತು, ಮುಟ್ಟಿದಳು. ದೇವಜನವೇ, ಕೀರ್ತನೆಗಳ ಗ್ರಂಥದಲ್ಲಿ 34:18 ವಾಕ್ಯ ಹೇಳುತ್ತದೆ, ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಏನಂತ ಹೇಳ್ತಾ ಇದೆ? ಏನಂತ? ಮುರಿದ ಮನಸ್ಸುಳ್ಳವರಿಗೆ ಆತನ ಏನಾಗ್ತಾನಂತೆ? ನೆರವಾಗುತ್ತಾನೆ. ಯೇಸು ಸ್ವಾಮಿ ಆಕೆಯನ್ನ, ಯಾಕಮ್ಮ ಬಂದೆ ನೀನು, ಮನೆಯಲ್ಲಿ ಇರ್ಬೋದಾಗಿತ್ತಲ್ವಾ ಅನ್ಲಿಲ್ಲ. ಯಾಕಮ್ಮ ನನ್ನನ್ನು ಮುಟ್ಟಿದೆ ಅನ್ಲಿಲ್ಲ. ಯಾಕೆ ಈ ಗುಂಪಲ್ಲಿ ಬಂದೆ ಅನ್ಲಿಲ್ಲ. ಬದಲಾಗಿ ಆಕೆಯನ್ನು ನೋಡಿ ಕನಿಕರ ಪಟ್ಟನು, ಆಕೆಯ ಪರಿಸ್ಥಿತಿಗೆ ಮನ ಮರುಗಿದನು. ದೇವ ಮಕ್ಕಳೇ, ದೇವರ ಮಕ್ಕಳಾಗಿರುವಂಥ ನಾವೇ ಮನು ಮರಗದೆ ಹೋದರೆ, ರೋಗಿಗಳನ್ನು ನೋಡಿ, ಕಷ್ಟದಲ್ಲಿರೋರನ್ನ ನೋಡಿ, ಬಾಧೆಯಲ್ಲಿರೋರನ್ನ ನೋಡಿ ನಾವೇ ಮನ ಮರುಗದಿದ್ದರೆ ಲೋಕದ ಜನ ಮನ ಮರುಗುತ್ತಾರ? ನಾವೇ ಮನ ಮರುಗಬೇಕು, ನಾವೇ ಸಹಾಯ ಮಾಡಬೇಕು. ಎಲ್ಲರ ಪರಿಸ್ಥಿತಿ ಒಂದೇ ರೀತಿ ಇರೋದಿಲ್ಲ. ನಾವು ಅದರ ಕುರಿತಾಗಿ ಆಲೋಚನೆ ಮಾಡಬೇಕು. ಅದಕ್ಕೆ ಯೇಸು ಸ್ವಾಮಿ ಮತ್ತಾಯ 11:28 ಹೇಳಿದ್ದು, ಎಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನೇನು ಮಾಡ್ತೀನಿ, ನಿನಗೆ ವಿಶ್ರಾಂತಿ ಕೊಡುವೆನು. ಆಮೇನ್, ಹಲ್ಲೆಲೂಯ. ಇವತ್ತು ಶಾರೀರಿಕವಾಗಿ ನೊಂದವರು, ಆರ್ಥಿಕವಾಗಿ ನೀವು ಬಹಳ ಬಾಧೆಪಟ್ಟವರು, ಮಾನಸಿಕವಾಗಿ ಖಿನ್ನತೆಗೊಳಗಾದವರು, ಆತ್ಮೀಕವಾಗಿಯೂ ಕೈ ಬಿಡಲ್ಪಟ್ಟವರಾಗಿದ್ದರೂ ಕೂಡ, ಯಾರು ನಿಮ್ಮನ್ನು ಸೇರಿಸಿಕೊಳ್ಳದೆ ಹೋದರೂ ಕೂಡ ದೇವರು ನಿಮ್ಮನ್ನು ಸೇರಿಸಿಕೊಳ್ಳುತ್ತಾರೆ. ಆಮೇನ್, ದೇವರು ನಿಮ್ಮನ್ನ ಸೇರಿಸಿಕೊಳ್ಳುತ್ತಾರೆ. ಆತನು ತಳ್ಳಿ ಬಿಡುವುದಿಲ್ಲ. ಆತನು ನಮ್ಮನ್ನ ಎಂದಿಗೂ ತಳ್ಳಿ ಬಿಡುವುದಿಲ್ಲ. ಮನ ಮುರಿದವರನ್ನ, ಕಷ್ಟಪಡುವವರನ್ನ ನನ್ನ ಬಳಿಗೆ ಬನ್ನಿರಿ ಎಂದು ಕರೆಯುವ ದೇವರು. ಕುಷ್ಠ ರೋಗಿಗಳನ್ನು ಮುಟ್ಟಿದ್ರು. 38 ವರ್ಷದಿಂದ ಬಿದ್ದಿದ್ದ ಒಬ್ಬ ವ್ಯಕ್ತಿ. ನಾನು ಕೇಳ್ತೇನೆ, 38 ವರ್ಷದಿಂದ ಒಬ್ಬ ವ್ಯಕ್ತಿ ಒಂದೇ ಕಡೆ ಇದ್ದರೆ ಹೆಂಗಿರುತ್ತೆ ಅಂತ? ಹೆಂಗಿರುತ್ತೆ ಅವರ ಪರಿಸ್ಥಿತಿ? ಬಹಳ. ಅವ್ರಿಗೇನು ಅವಾಗವಾಗ ಬೆಡ್ ಚೇಂಜ್ ಮಾಡ್ತಾರ, ಬಟ್ಟೆ ಚೇಂಜ್ ಮಾಡ್ತಾರ? ಏನೂ ಮಾಡಲ್ಲ. ಅದೇ ಕೊಳಕು ಬಟ್ಟೆ, ಅದೇ ಬೆಡ್ಡು, ಅದೇ ಪ್ಲೇಸು. ಕೆಲವು ಸಾರಿ ಎದ್ದೋಗೋಕ್ಕಾಗಲ್ಲ, ಕೆಲವು ಸಾರಿ ಅಲ್ಲೇ ಏನೇನೋ ಮಾಡ್ಕೊಂಡಿರ್ಬೋದು ಗಲೀಜು. ಯೇಸು ಸ್ವಾಮಿ, ನಾನು ಬರ್ತಾ ಇದ್ದೀನಿ, ನೀನು ಶುದ್ಧ ಆಗ ಫಸ್ಟು ಕ್ಲೀನ್ ಆಗಿಬಿಡು ಅಂತ ಹೇಳಿದ್ರ? ಯೇಸು ಸ್ವಾಮಿ ಹೋಗಿ 38 ವರ್ಷದಿಂದ ಬಿದ್ದ ಸ್ಥಳದಲ್ಲಿ ಇದ್ದಂಥ ವ್ಯಕ್ತಿಯನ್ನು ನೋಡಿ ಅವನಿಗೆ ಕರ ಕೊಟ್ಟು ಅವನನ್ನು ಹತ್ರ ಕೂತ್ಕೊಂಡು, ಏನಾಯ್ತಪ್ಪ, ನಿನ್ನ ಸಮಸ್ಯೆ ಏನು ಅಂತ ಕೇಳ್ತಾರೆ. ಅಯ್ಯ, ಎಲ್ಲರೂ ಸೌಖ್ಯವಾಗಿ ಹೋಗ್ತಾ ಇದ್ದಾರಯ್ಯ, ಆದರೆ ನನಗೆ ಮಾತ್ರ ಬಿಡುಗಡೆ ಇಲ್ಲ, ಇಲ್ಲೇ ಇದ್ದೀನಿ, ನನ್ನನ್ನು ನೀರೊಳಗಿಳಿಸೋರು ಇಲ್ಲಯ್ಯ ಎಂದಾಗ ಯೇಸು ಸ್ವಾಮಿ ಆ ಸ್ಮೆಲ್ಲಲ್ಲಿ ಆ 38 ವರ್ಷ ಇದ್ದವನ ಹತ್ರ ಕೂತ್ಕೊಂಡು ಮಾತನಾಡಿ, ಆಯ್ತಪ್ಪ, ನಿನ್ನ ಹಾಸಿಗೆನ ಎತ್ಕೊಂಡು ಹೋಗು, ನಿನ್ನ ಸ್ಥಿತಿ ಮಾರ್ಪಟ್ಟಿತು, ಹೋಗು ಅಂತ ಹೇಳಿದರು. ಹಲ್ಲೆಲೂಯಾ. ಇವತ್ತು ನಮ್ಮ ಸ್ಥಿತಿ ಇದ್ದ ಸ್ಥಿತಿಯೇ ಇರಬಹುದು, ನಮ್ಮ ಮನೆ ಇದ್ದ ಮನೆಯೇ ಇರಬಹುದು, ನಮ್ಮ ಸ್ಥಿತಿ ಹಾಗೇ ಇರಬಹುದು. ದೇವರು ಹೇಳ್ತಾನೆ, ಎದ್ದೇಳೋ ಅಲ್ಲಿಂದ, ನಾನು ನಿನ್ನನ್ನು ಎಬ್ಬಿಸ್ತೀನಿ ಅಲ್ಲಿಂದ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ಎಬ್ಬಿಸುವಂಥವನಾಗಿದ್ದಾನೆ, ಅಲ್ಲಿ ಎಬ್ಬಿಸಿ ನಮ್ಮನ್ನು ನಡೆಸುವಂಥವನಾಗಿದ್ದಾನೆ. ಇವತ್ತು ವಾಕ್ಯವನ್ನು ಕೇಳಿದಂಥ ದೇವಜನರೇ, ನೀವು ನಾನೇನು ಮಾಡಬೇಕಾದ್ರೆ ಆ ರೀತಿಯಾಗಿ ಕರ್ತನ ಮುಂದೆ ನಾವು ತವಕ ಪಡಬಾರ್ದು, ಚಿಂತೆ ಮಾಡಬಾರ್ದು. ಇಲ್ಲಿ ಹೋಗಿ ಆಕೆ ಏನು ಮಾಡಿದ್ಲು, ಈ ಒಂದು ಸಾಕ್ಷಿಯನ್ನು ಹೇಳಲಿಕ್ಕೆ ಅಂಜಿದಳು, ನಡುಗಿದಳು. ಆದರೂ ಕೊನೆಗೆ ಹೇಗಾದರೂ ಮಾಡಿ ಯೇಸು ಸ್ವಾಮಿಗೆ ಹೇಳಬೇಕು. ಯೇಸು ಸ್ವಾಮಿ ಹೇಳಿದರು, ಯಾರು ನನ್ನನ್ನು ಮುಟ್ಟಿದ್ದು ಅಂತ ಕೇಳಿದರು. ಆಕೆ ಹೇಳಕ್ಕಿಷ್ಟ ಇಲ್ಲದೆ ಹೋದರೂ ಬಂದ್ಲು. ಇವತ್ತು ನೀವು ನಾನು ಹಾಗೇನೆ ಕರ್ತನ ಮುಂದೆ ಮಕ್ಕಳು. ನಮ್ಮನ್ನು ಆತನು ಖಂಡಿತ ನಮ್ಮ ಅಂಜಿಕೆಯನ್ನು ತೆಗೀತಾನೆ. ನಮ್ಮ ಶಾರೀರಿಕ, ಮಾನಸಿಕ, ಆರ್ಥಿಕ, ಆತ್ಮಿಕ ಕಾರ್ಯಗಳಲ್ಲಿ ಆತನು ಬಲಪಡಿಸುತ್ತಾನೆ. ಮಗಳೇ, ಅಂಜಬೇಡ, ನಿನ್ನ ನಂಬಿಕೆಯೇ ನಿನಗೆ ಸ್ವಸ್ಥ ಮಾಡಿತು ಎಂದು ಹೇಳಿದರು. ಇವತ್ತು ನೀವು ನಾನು ನಂಬೋಣವ, ಸ್ವಾಮಿ ನಾನು ನಂಬ್ತೀನಿ, ನನ್ನ ಪರಿಸ್ಥಿತಿಯನ್ನು ಮಾರ್ಪಡಿಸು ಅನ್ನುವಂಥವರು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳು. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಯೇಸುವೇ, ನಿನಗೆ ವಂದನೆ, ವಂದನೆ, ವಂದನೆ ಅಪ್ಪ. ಹೌದಪ್ಪ, ಯಾರ ಪರಿಸ್ಥಿತಿ ಹೇಗಿರುತ್ತದೋ ನಮಗೆ ಗೊತ್ತಿಲ್ಲ.
ಯಾರ ರೋಗ, ಯಾರ ನೋವು, ಯಾರ ಸಂಕಟ ಯಾವ ರೀತಿಯಾಗಿರುತ್ತದೋ ನಮಗೆ ಗೊತ್ತಿಲ್ಲಪ್ಪ. ಆದರೆ ದೇವರೇ, ನೀವು ಹೇಳುವಂಥ ಕಾರ್ಯ ಅಂಜಬೇಡ, ಹೆದರಬೇಡ ಮಗಳೇ, ಅಂಜಿಕೆಯಿಂದಿರಬೇಡ ಎಂದು ಹೇಳಿ ಆಕೆಯನ್ನು ನೀನು ಬಲಪಡಿಸಿದಿ. ಈ ವಾಕ್ಯವನ್ನು ಕೇಳಿದಂಥ ನಮ್ಮನ್ನು, ನಮ್ಮ ಅಂಜಿಕೆಯನ್ನು ತೆಗೆಯಪ್ಪ. ನಿಮಗಾಗಿ ನಿಲ್ಲುವಂತೆ ನಮಗೆ ಸಹಾಯ ಮಾಡಪ್ಪ ದೇವರೇ. ಶರೀರದಲ್ಲಿ ರೋಗ, ಕುಟುಂಬದಲ್ಲಿ ಸಮಸ್ಯೆಗಳು, ಮನಸ್ಸಿನಲ್ಲಿ ವೇದನೆಗಳು, ಆತ್ಮಿಕವಾಗಿ ಕುಗ್ಗುವಿಕೆಗಳು ಏನಿದ್ದರೂ ಕೂಡ ಯೇಸುವಿನ ನಾಮದಲ್ಲಿ ಎಲ್ಲವನ್ನ ಸರಿಪಡಿಸು. ಆಮೇನ್, ಆಮೇನ್, ಆಮೇನ್. ನೀವೇ ಅಪ್ಪ, ಯಾರು ಯಾವ ಕಾರಣದಿಂದ ನಿನ್ನ ಪಾದಕ್ಕೆ ಬಂದಿದ್ದಾರೋ ನಿನಗೆ ಗೊತ್ತುಂಟಪ್ಪ. ಅವರ ಅಂಜಿಕೆ ಪಡಬೇಡ ಮಗಳೇ. ಮನುಷ್ಯರ ಹತ್ರ ಹೋಗೋದಕ್ಕೆ, ಡಾಕ್ಟರ್ ಹತ್ರ ಹೋಗೋದಕ್ಕೆ ನೀನು ಅಂಜಿಕೆ ಪಡ್ಬೋದು. ನನ್ನ ಹತ್ರ ಬರೋದಕ್ಕೆ ನೀನು ಅಂಜಿಕೆ ಪಡಬೇಡ. ನನ್ನ ಹತ್ರ ಕೇಳುವುದಕ್ಕೆ ನೀನು ಅಂಜಬೇಡ. ಯಾಕೆಂದರೆ ನಾನು ಅರ್ಥ ಮಾಡ್ಕೊಳ್ತೀನಿ, ನಾನು ನಿನ್ನ ಪರಿಸ್ಥಿತಿಯನ್ನು ತಿಳಿದುಕೊಂಡು ನಿನಗೆ ಸಹಾಯ ಮಾಡ್ತೀನಿ ಎಂದು ಹೇಳುವ ದೇವರು ನೀನಾಗಿದ್ದೀಯ. ಸ್ತೋತ್ರಪ್ಪ. ಈ ಪ್ರಾರ್ಥನೆಯನ್ನು ಆಲಿಸಿ, ಯಾರು ಈ ಪ್ರಾರ್ಥನೆಯಲ್ಲಿ ಏಕೀಭವಿಸಿ, ಅಪ್ಪ ಆ 38 ವರ್ಷದವನಂತೆ, 12 ವರ್ಷದವಳಂತೆ ನಾನಿದ್ದೇನೆ, ನನ್ನನ್ನು ಕನಿಕರಿಸಯ್ಯ, ನನ್ನ ನಂಬಿಕೆ ಹೆಚ್ಚಿಸಯ್ಯ, ನನ್ನ ನಂಬಿಕೆಯ ಮೂಲಕ ನನಗೆ ಸೌಖ್ಯವನ್ನು, ಆರೋಗ್ಯವನ್ನು, ಆಶೀರ್ವಾದವನ್ನು, ಆರ್ಥಿಕತೆಯನ್ನು ಕೊಡಪ್ಪ, ನನ್ನ ಕುಟುಂಬದಲ್ಲಿ ಬದಲಾವಣೆಯನ್ನು ತಾರಪ್ಪ ಎಂದು ಬೇಡಿಕೊಳ್ಳುತ್ತಿರುವಂಥ ಭಕ್ತರನ್ನು ನೀನು ಕನಿಕರಿಸುತ್ತೀ ಎಂದು ನಂಬುತ್ತಾ ಇದ್ದೇವೆ. ಖಂಡಿತವಾಗಿ ನಮ್ಮ ಮೊರೆಯನ್ನು ಕೇಳಿದ್ದೀರ, ಸದುತ್ತರವನ್ನು ದಯಪಾಲಿಸಿ ಕೊಟ್ಟಿದ್ದೀರೆಂದು ನಿನ್ನ ಕರುಣೆಯ ಕರಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತಾ, ಅದ್ಭುತ ಸ್ವರೂಪನಾದ ದೇವರೇ, ಆಲೋಚನಾ ಕರ್ತನಾದ ದೇವರೇ, ಆಶ್ಚರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾದ ದೇವರೇ, ನಿನ್ನ ನಂಬಿಕೆಯೇ ನಿನಗೆ ಸ್ವಸ್ಥ ಮಾಡಿತು. ಅಂಜಬೇಡ ಮಗಳೇ ಎಂದು ಹೇಳಿ ಧೈರ್ಯ ಕೊಟ್ಟಾತನೇ, ನಮಗೂ ಅದೇ ರೀತಿಯಾಗಿ ಧೈರ್ಯ ಕೊಡುವಾತನೇ ನಿನಗೆ ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿನಗೆ ಸಲ್ಲಿಸುತ್ತಾ, ನಮ್ಮ ರಕ್ಷಕನು, ನಮ್ಮ ಕರ್ತನ ಒಡೆಯನು ಕ್ರಿಸ್ತನಾದಂಥ ನಜರೇತಿನ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್.